ಏಕದಂತ ಮತ್ತು ಗೇಮ್ ಚೇಂಜರ್ಸ್. ಆರಂಭಿಕ ಆಟಗಾರರಿಗೆ ರೀತು ಮತ್ತು ಶಿವು. ಶಂಶಾದ್ ಎಸ್ಆರ್ ಭಾಗದಲ್ಲಿ ಮೊದಲ ಸತ ಇವಾಗ ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮೊದಲ ಓವರ್ನ ಎರಡನೇ ಸತ ಬಹಳ ಸುತ್ತಮುತ್ತ ಹೊಡೆತವನ್ನು ಇವಾಗ ರೀತು ದಾಖಲಿಸಿದ್ರು. ತನ್ಮೂಲಕ ಲಾಂಗ್ ಆಫ್ ಭಾಗದಲ್ಲಿ ಕ್ಯಾಚ್ ಪಡ್ಕೊಳ್ಳೋದೊಂದು ಸುಲಭ ಅವಕಾಶವಿತ್ತು. ಅವಕಾಶವನ್ನು ಕೈ ಚೆಲ್ತಾ ಇದ್ದಾರೆ. ತನ್ಮೂಲಕ ಇವಾಗ ರೀತುಗೆ ಜೀವದಾನ ಲಭಿಸ್ತಾ ಇದೆ. ತಂಡದ ಮೊತ್ತ 1ಕ್ಕೆ ತಲುಪ್ತಾ ಇದೆ. ಏಕದಂತ ಕ್ರಿಕೆಟರ್ಸ್ ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ. ಪಂದ್ಯನ ಮುಂದುವರಿಸೆಯಲ್ಲಿ ಹಲೋ ಚಿಕ್
ಹಲೋ, ಮೊದಲ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 10. ಇನ್ನು ಎರಡನೇ ಓವರ್ ಅದ್ಯಾವ ಬೌಲರ್ನ ಪರಿಚಯಿಸ ನೋಡಬೇಕಾಗಿದೆ ಇಲ್ಲಿ. ಹಲೋ, ಎರಡನೇ ಓವರಲ್ಲಿ ಇವಾಗ ಪ್ರೀತಮ್ SR ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಗೇಮ್ ಚೇಂಜರ್ಸ್ ಪರವಾಗಿ ತನ್ಮೂಲಕ ರೀತು ಸೈಕೋರಿ ಭಾಗದಲ್ಲಿ ಶಿವು ನಾನ್ ಸೆಕೆಂಡ್ ಅಲ್ಲಿ ಕಂಡುಕೊಳ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯಿಂದ ಸೆತ ಮತ್ತೆ ಓಟಗಳ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ ಪ್ರೀತು. ಆ ನಿಟ್ಟಿನಲ್ಲಿ ಬ್ಯಾಕ್ ಟು ಬ್ಯಾಕ್ ಇವಾಗ ಡಾಟ್ ಬಾಲ್ ಸೇರ್ಪಡೆ ಕೂಡ. ಪ್ರಸ್ತುತ ಈ ಒಂದು ಪಂದ್ಯದಲ್ಲಿ ಈವರೆಗೆ ಗೇಮ್ ಚೇಂಜರ್ಸ್ ಪರವಾಗಿ ಟ್ರಂಪ್ ಕಾರ್ಡ್ ಆಲ್ರೌಂಡರ್ ಆಟಗಾರರಾಗಿ ಆಡಿದಂತಹ ನಮ್ಮ ದೀಪು ಚಿಂತಾಮಣಿ ಈ ಪ್ರಸ್ತುತ ಈ ಪಂದ್ಯದಲ್ಲಿ 12th ಮ್ಯಾನ್ ಆಗಿ ನಮ್ಮನ್ನು ಕೂಡಿಕೊಂಡಿದ್ದಾರೆ. ಕೆಲವು ಆಟಗಾರರು ಮಾತ್ರ ಇವತ್ತು ಈ ರೀತಿಯಾಗಿ 12th ಮ್ಯಾನ್ ಕಾಯಕವನ್ನ ಕೂಡ ಯಾವುದೇ ಒಂದು ಯೋಚನೆಯನ್ನ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ಕೂಡಿಕೊಳ್ತಾರೆ. ಆ ಪೈಕಿಯಲ್ಲಿ ಬಹುಶಃ ನಾವು ಕಂಡ ಹಾಗೆ ಡ್ರೀಮ್ ಡಿಫೆಂಡರ್ಸಿನ ಹಿರಿಯ ಆಟಗಾರರು ವಿನಯ್ ಕೂಡ ಬಹಳಷ್ಟು ಪಂದ್ಯಗಳಲ್ಲಿ 12th ಮ್ಯಾನ್ ಆಗಿ ನಮ್ಮ ಜೊತೆ ಕಾಯಕವನ್ನು ಮಾಡಿದ್ರು. ಇವತ್ತು ಈ 12th ಮ್ಯಾನ್ ಅನ್ನುವಂಥ ವಿಚಾರ ಬಂದಾಗ ಕೆಲವು ಆಟಗಾರರಿಗೆ ಅದು 12th ಮ್ಯಾನ್ ಆಗಿ ಕಾಯಕವನ್ನು ಮಾಡುವಂಥದ್ದೇ ದೊಡ್ಡ ತಲೆಬೇನೆ ವಿಚಾರವಾಗಿರುತ್ತೆ. ಆದರೆ ಇನ್ನೂ ಕೆಲವರಿಗೆ ಆ ಕೆಲಸವೇ ಒಂದಷ್ಟು ಉತ್ತಮ ರೀತಿಯ ಕೆಲಸ ಅನ್ನೋದಾಗಿ ನೆನಪಲ್ಲಿಟ್ಟುಕೊಂಡು ಶೀಘ್ರಗತಿಯಲ್ಲಿ ಕರೆಯುವುದಕ್ಕೆ ಮುಂಚೆ 12th ಮ್ಯಾನ್ ಆಗಿ ಬಂದು ಕೊಡ್ತಾರೆ. ಖಂಡಿತ ಅವರೆಲ್ಲರಿಗೂ ಕೂಡ ನಾವು ಅಭಿನಂದನೆ ಸಮರ್ಪಿಸ್ತೇವೆ. ನೋಡಿ ಇಲ್ಲಿ ಮತ್ತೊಂದು ಸ್ವಿಚ್ ಇಟ್ ಮಾಡುವಂತ ಪ್ರಯತ್ನ, ತನ್ಮೂಲಕ ಇವಾಗ ಹೆಚ್ಚು ಬೌಂಡ್ರಿ ಪಡ್ಕೊಳ್ತಾ ಇದ್ದಾರೆ ರೈತು ತಂಡ ಮೊತ್ತ 16, 16 ಫಾರ್ ರೋಲರ್ಸ್ ಟೀಮ್ ಏಕದಂತ ಕ್ರಿಕೆಟರ್ಸ್. ಎರಡನೇ ಓವರ್ ಚಾಲ್ತಿಯಲ್ಲಿದೆ. ತಂಡದ ಮೊತ್ತ 16. ಮತ್ತೆ ಪ್ರೀತಮ್ ಟು ರೀತು. ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ, ತನ್ಮೂಲಕ ಇವಾಗ ಬಹಳಷ್ಟು ಹೊಡೆತವನ್ನು ರೀತು ದಾಖಲಿಸಿದ್ರು. ತನ್ಮೂಲಕ ಡೀಪ್ ಕವರ್ ಸಿಮಾಲಕ್ಕೆಲ್ಲ ಕಂಡುಕೊಳ್ತಾ ಇದೆ. 1 ಬೌನ್ಸ್ ಬೌಂಡ್ರಿ, 4 ಓಟದ ಸೇರ್ಪಡೆ. ಈ ಬೌಂಡ್ರಿ ಸಮೇತವಾಗಿ ತಂಡದ ಮೊತ್ತ 20ಕ್ಕೆ ತಲುಪ್ತಾ ಇದೆ. 20 ಫಾರ್ ನೋಲಾಸ್ ಟೀಮ್ ಏಕದಂತ ಕ್ರಿಕೆಟರ್ಸ್. ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡ್ತಾ ಇದ್ದಾರೆ ರೀತು. ಈ ಓವರ್ನಲ್ಲಿ ಕೊನೆಯ ಒಂದು ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಪ್ರೀತಮ್ ಮುಖೇನವಾಗಿ ಸುಂದರತೆ ಒಂದು ಹೊಡೆತವನ್ನು ಮತ್ತೆ ದಾಖಲಿಸಿದ್ರು. ಸುರಕ್ಷಿತ ಗ್ಯಾಪ್ ಶಾಟ್, ತನ್ಮೂಲಕ ಈಗ ಪ್ಲಸ್ ಮ್ಯಾಟ್ ಮಾಡ್ತಾ ಇದ್ದಾರೆ ಇಲ್ಲಿ ರೀತು. ಮತ್ತೊಂದು ಬೌಂಡ್ರಿಯ ಸೇರ್ಪಡೆ ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 24. 24 ಫಾರ್ ನೋಲಾಸ್ ಟೀಮ್ ಏಕದಂತ. 24ಕ್ಕೆ ನೋಲಾಸ್ ಆಟವನ್ನು ಆಡ್ತಾ ಇರ್ತಕ್ಕಂಥ ಟೀಮ್ ಏಕದಂತ ತಂಡ 2 ಓವರ್ಗಳ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಇನ್ನು 2 ಓವರ್ಗಳ ಆಟ ಬಾಕಿ ಉಳಿತಾ ಇದೆ. ಮೂರನೇ ಓವರಲ್ಲಿ ಹೊಸ ಬೌಲರ್ ಇವಾಗ ಪ್ರತಾಪ್, ಗೇಮ್ ಚೇಂಜರ್ಸಿನ ಮತ್ತೋರ್ವ ಅತ್ಯುತ್ತಮ ಆಟಗಾರ ಪ್ರತಾಪ SR ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ.
2 ಓವರ್ಗಳ ಮುಕ್ತಾಯಕ್ಕೆ 24 ಓಟವನ್ನು ದಾಖಲಿಸಿದಂತ ಟೀಮ್ ಏಕದಂತ ಇವಾಗ 3ನೇ ಓವರ್ನಲ್ಲಿ ಪ್ರತಾಪ್ ರವರನ್ನ ಯಾವ ರೀತಿಯಾಗಿ ಎದುರಿಸ್ತಾರೆ ನೋಡಬೇಕಾಗಿದೆ. ಜಂಗ್ ಶಿವು ಸ್ಟ್ರೈಕರ್ ಭಾಗದಲ್ಲಿ, ನಾನ್ ಸ್ಟ್ರೈಕರ್ ಭಾಗದಲ್ಲಿ ರೀತು ಮೈಸೂರು. ಮೊದಲ ಎಸೆತ ತೀರಾ ಅಗಲವಾಗಿ ಅದು ಹೋಗ್ತಾ ಇದೆ, ವೈಟ್ ಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ. ತನ್ಮೂಲಕ ಇವಾಗ ಎಕ್ಸ್ಟ್ರಾ ಒಂದು ಓಟದ ಸೇರ್ಪಡೆ, ತಂಡದ ಮೊತ್ತ 25ಕ್ಕೆ ತಲುಪ್ತಾ ಇದೆ. 25 ಫಾರ್ ನೋ ಲಾಸ್, ಟೀಮ್ ಏಕದಂತ ಕ್ರಿಕೆಟರ್ಸ್. ಕೇವಲ ಒಂದು ಓಟವನ್ನು ಮಾತ್ರ ಶಿವು ಪಡ್ಕೊಂಡ್ರು. ಆ ಒಂದು ಓಟದ ಸೇರ್ಪಡೆ ಮುಖ್ಯವಾಗಿ ತಂಡದ ಮೊತ್ತ 26. ಮತ್ತೆ ಪ್ರತಾಪ್ ಟು ರೀತು. ಶಾಟ್ ಆಗಿ ಬೀಳ್ತಾ ಇದೆ, ಸುರಕ್ಷಿತ ಗ್ಯಾಪ್ ಶಾಟ್. ಇವಾಗ ಬಹಳ ಸುತ್ತಮುತ್ತ ಡೀಪ್ ಕವರ್ಸ್ ಭಾಗದಲ್ಲಿ ರೀತು ದಾಖಲಿಸಿದ್ರು. ತನ್ಮೂಲಕ 1 ಬೌನ್ಸ್ ಬೌಂಡ್ರಿ. ಗೆಲ್ಲಲೇಬೇಕಾಗಿರ್ತಕ್ಕಂಥ ಒಂದು ಡಿಸೈಡೆಡ್ ಪಂದ್ಯ, ಡೂ ಆರ್ ಡೈ ಪಂದ್ಯ ಏಕದಂತ ತಂಡಕ್ಕೆ ಭರ್ಜರಿ ಆರಂಭವನ್ನು ಕಂಡುಕೊಳ್ತಾ ಇದ್ದಾರೆ. ಶಿವ್ ಮತ್ತು ರೀತು ಫ್ರಂಟ್ ಲೈನ್ ಆಟಗಾರರಾಗಿ. ತಂಡದ ಮೊತ್ತ 30, 30 ಫಾರ್ ನೋ ಲಾಸ್, ಟೀಮ್ ಏಕದಂತ ಕ್ರಿಕೆಟರ್ಸ್. 3ನೇ ಓವರ್ ಇಲ್ಲಿ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ ಟೀಮ್ ಗೇಮ್ ಚೇಂಜರ್ಸ್ ಪರವಾಗಿ. ಅಂತಿಮ ಹಂತದ ಒಂದು ಲೀಗ್ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ತಂಡ ಇಲ್ಲಿ ಕೆಲವು ಪ್ರಮುಖ ಆಟಗಾರರ ಅನುಪಸ್ಥಿತಿಯಲ್ಲಿ ಪಂದ್ಯವನ್ನು ಆಡ್ತಾ ಇದೆ. ಗೇಮ್ ಚೇಂಜರ್ಸ್. ಉತ್ತಮ ರೀತಿಯ ಗುಡ್ ಲೆಂತ್ ಎಸೆತ, ಸ್ವಿಚ್ ಇಟ್ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರು ರೀತು. ತನ್ಮೂಲಕ ಇಲ್ಲಿ ಡಾಟೆಡ್ ಡೆಲಿವರಿಯ ಸೇರ್ಪಡೆ ಕಂಡುಕೊಳ್ತಾ ಇದೆ. 3 ಎಸೆತ ಇನ್ನೂ ಕೂಡ ಈ ಓವರ್ ಅಲ್ಲಿ ಬಾಕಿ ಉಳಿತಾ ಇದೆ. ಮತ್ತೆ ಪ್ರತಾಪ್ ಟು ರೀತು. ಬಹಳಷ್ಟು ಉತ್ತಮ ರೀತಿ ಆಟವನ್ನು ಆಡಿರ್ತಾ ಇರ್ತಕ್ಕಂಥ ರೀತು. ಶಾರ್ಟ್ ಮಿಡ್ ವಿಕೆಟ್ ಭಾಗದಲ್ಲಿ ತಟ್ಟಿಮಟ್ಟಿ ಒಂದು ಓಟವನ್ನು ದಾಖಲಿಸಿದ್ರು. 2 ಓಟದ ಪ್ರಯತ್ನ ಪೂರ್ವಕೈ ಕೂಡ. ಈ ಅವಳಿ ಓಟದ ಸೇರ್ಪಡೆ ಮುಖ್ಯವಾಗಿ ತಂಡದ ಒಟ್ಟು ಮೊತ್ತ 32, 32. ಈತ ನಡುವೆ ತನ್ಮೂಲಕ ಸುಂದರತೆಯ ಪುಲ್ ಶಾಟ್ ಬಾರಿ. ತನ್ಮೂಲಕ ಸ್ಕೋರ್ ಲೆಗ್ ಸೀಮಾಕ್ಕೆ ಮೇಲ್ಭಾಗದಲ್ಲಿ ಭರ್ಜರಿ ಹೊಡೆತ. ರೀತು ಮುಖ್ಯವಾಗಿ ಚುಮ್ಮಿದಂತ ಮತ್ತೊಂದು ಗಗನ ಚುಮ್ಮಿ ಹೊಡೆತ. ಸಿಕ್ಸರ್, ಷಟ್ಕ, 6 ಓಟದ ಸೇರ್ಪಡೆ. ತಂಡದ ಮೊತ್ತ 38, 13 ಎಸೆಗಳ ಮುಂದೆ ವೈಯಕ್ತಿಕ 28 ಓಟವನ್ನು ಕಲೆ ಹಾಕಿದಂತಹ ರಿತು ಮೈಸೂರು. 1 ಸಿಕ್ಸರ್, 4 ಬೌಂಡ್ರಿ ಸಮೇತವಾಗಿ ಬಹಳ ಉತ್ತಮ ರೀತಿ ಆಟವನ್ನು ಆಡ್ತಾ ಇದ್ದಾರೆ ರಿತು. ಗೆಲುವನ್ನ ಕಾಣಲೇಬೇಕಾಗಿರ್ತಕ್ಕಂಥ ಒಂದು ಪಂದ್ಯದಲ್ಲಿ ಉತ್ತಮ ರೀತಿಯ ಪ್ರದರ್ಶನ ನೀಡುತ್ತಾ ಇದ್ದಾರೆ ಶಿವ್ ಮತ್ತು ರೀತು. ಅಂತಿಮ ಚೆಂಡಿಗಾಗಿ ಮತ್ತೆ ಪ್ರತಾಪ್. ಈತ ನಡುವೆ ಮತ್ತೆ ಬಹಳ ಉತ್ತಮ ರೀತಿಯಾಗಿರ್ತಕ್ಕಂಥ ಹೊಡೆತ. ತನ್ಮೂಲಕ ಸ್ಟ್ರೈಟ್ ಹಿಟ್ ಬಾರಿ. ತನ್ಮೂಲಕ ಅಂತಿಮ ಹಂತದಲ್ಲಿ 1 ಬೌನ್ಸ್ ಬೌಂಡ್ರಿ. 4 ಓಟದ ಸೇರ್ಪಡೆ. ತಂಡದ ಮೊತ್ತ 3 ಓವರ್ಗಳ ಮುಕ್ತಾಯಕ್ಕೆ 42, 42. ಎಂಡ್ ಆಫ್ ಓವರ್ ನಂಬರ್ 3. ಇಲ್ಲಿ ನೋಲಾಸ್ ಆಟವನ್ನೇ ಆಡ್ತಾ ಇದ್ದಾರೆ ಟೀಮ್ ಏಕದಂತ ಕ್ರಿಕೆಟರ್ಸ್.
ಸ್ವಿಚ್ ಮಾಡುವಂತ ಪ್ರಯತ್ನವನ್ನ ಶಿವು ಮಾಡಿದ್ರು. ತನ್ಮೂಲಕ ಇವಾಗ ಡಾಟ್ ಬಾಲ್ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದೆ. ತಾನು ಆಡ್ತಾ ಇರ್ತಕ್ಕಂಥ ಪ್ರತಿ ಪಂದ್ಯಲ್ಲೂ ಕೂಡ ಬಹಳ ಉತ್ತಮ ರೀತಿಯ ಒಂದು ಪ್ರದರ್ಶನವನ್ನು ನೀಡ್ತಾ ಇರ್ತಕ್ಕಂಥ ಆಟಗಾರ ಕೂಡ ಶಿವು. ಅವರ ಜೊತೆಗೆ ರಿತು ಕೂಡ ಬಹಳ ಉತ್ತಮ ರೀತಿಯ ಆಟವನ್ನೇ ಆಡ್ತಾ ಇದ್ದಾರೆ. ಇಲ್ಲಿ 4ನೇ ಓವರ್ ಚಾಲ್ತಿಯಲ್ಲಿ ಪ್ರೀತಮ್ ಕ್ಯಾಪ್ಟನ್ ಪ್ರೀತಮ್ ಎಸ್ಆರ್ ಭಾಗವನ್ನು ಕಂಡುಕೊಂಡಿದ್ದಾರೆ. ಮತ್ತೆ ಡಾಟ್ ಬಾಲ್ ಸೇರ್ಪಡೆಯೂ ಕೂಡ. ಇನ್ನು 4 ಎಸೆದ ಕ್ಯಾಪ್ಟನ್ ಓವರ್ ಅಲ್ಲಿ ಬಾಕಿ ಉಳಿತಾ ಇದೆ. 6 ಎಸೆಗಳ ಮುಂದೆ 8 ಓಟವನ್ನು ದಾಖಲಿಸಿದ ಶಿವು ಮತ್ತು ಶೈಕನ ಕಂಡುಕೊಂಡ್ರೆ ನಾನ್ ಸೆಕೆಂಡ್ ಅಲ್ಲಿ 14 ಎಸೆಗಳ ಮುಂದೆ 32 ಓಟವನ್ನ ಕಲೆ ಹಾಕಿದಂತಹ ರಿತು ಮೈಸೂರು. ಮತ್ತೆ ಪ್ರೀತಮ್ ಈ ಪಾರ್ಟ್ನರ್ಶಿಪ್ ಆಡಕ್ಕೆ ಬ್ರೇಕ್ ಥ್ರೂ ಅನ್ನ ಕೊಡ್ತಾರೆ, ನೋಡಬೇಕಾಗಿದೆ. ನಡುವೆ ತನ್ನ ಮೂಲಕ ದಾಂಡಿಗನಿಂದ ಸಾಧ್ಯವಾದಷ್ಟು ದೂರವಾಗಿ ಇಡಬಲ್ಲಂತ ಪ್ರಯತ್ನ. ಇಲ್ಲಿ ವೈಟ್ ಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ. ತನ್ನ ಮೂಲಕ 43ಕ್ಕೆ ತಲುಪ್ತಾ ಇದೆ. ಬ್ರೇಕ್ ಥ್ರೂ ಹುಡುಕಾಟದಲ್ಲಿ ಇರ್ತಕ್ಕಂಥ ತಂಡಕ್ಕೆ ನಾಯಕ ಕ್ಯಾಪ್ಟನ್ ಪ್ರೀತಮ್ ಬ್ರೇಕ್ ಥ್ರೂ ಕೊಡ್ತಾರೆ, ನೋಡಬೇಕಾಗಿದೆ. ಪುಣಾಂತರವಾಗಿ ಬೀಳ್ತಾ ಇದೆ. ತನ್ಮೂಲಕ ಇವಾಗ ನೋಬಾಲ್ ಅನ್ನುವಂಥ ಸೂಚನೆ. ತನ್ಮೂಲಕ 1+1 ಫ್ರೀ ಹಿಟ್ ಅವಕಾಶಗಳು. ಈ 2 ಓಟದ ಸೇರ್ಪಡೆ ಮುಖ್ಯವಾಗಿ ತಂಡದ ಒಟ್ಟು ಮತ್ತೆ ಇವಾಗ 45. ಅಲ್ಲಿ ನೋಬಾಲ್ ಪರಿಶೀಲನೆ ಮಾಡಬೇಕಾಗುತ್ತೆ. ನೋಬಾಲ್ ಅನ್ನುವಂಥ ಸೂಚನೆ ಬರ್ತಾ ಇದೆ. ಇಲ್ಲಿ ಆ ನಿಟ್ಟಿನಲ್ಲಿ ಫ್ರೀ ಹಿಟ್ ಅವಕಾಶ ಇವಾಗ ರೀತುಗೆ ಲಭಿಸ್ತಾ ಇದೆ. 1+1 ತಂಡದ ಮೊತ್ತ 45. ಪ್ರಸ್ತುತ ಇದೇ ಬೆಂಗಳೂರಿನ ಬೊಮ್ಮನಹಳ್ಳಿ ಪರಿಸರದ ಪ್ರೀತಮ್ ತನ್ನ ಗೆಳೆಯರನ್ನ ಕಟ್ಟಿಕೊಂಡು ಒಂದು ಟೂರ್ನಮೆಂಟ್ ನಲ್ಲಿ ಭಾಗವಹಿಸಿದ್ದಾರೆ. ಟೀಮ್ ಗೇಮ್ ಚೇಂಜರ್ಸ್ ಅನ್ನುವಂಥ ರೂಪದಲ್ಲಿ. ನಡುವೆ ಫ್ರೀ ಹಿಟ್ ಎಸೆತ ತನ್ಮೂಲಕ ರಿತು ದಾಳಿಯ ಮುಖಾಂತರವಾಗಿ ಚುಮ್ತಾ ಇದೆ. ಭರ್ಜರಿ ಸಿಕ್ಸರ್. 6 ಓಟದ ಸೇರ್ಪಡೆ. ತಂಡದ ಮತ್ತೆ ಇವಾಗ ಸಿಕ್ಸರ್ ಸಮೇತವಾಗಿ 50 ಕಂಪ್ಲೀಟ್ ಮಾಡ್ತಾ ಇದೆ ಟೀಮ್ ಏಕದಂತ. 51 ತಂಡದ ಒಟ್ಟು ಮೊತ್ತ. ಲಾಸ್ಟ್ 3 ಬಾಲ್ ರಿಮೈನಿಂಗ್. 3 ಎಸೆತ ಬಾಕಿ ಉಳಿತಾ ಇದೆ. ಇಲ್ಲಿ 51 ತಂಡದ ಒಟ್ಟು ಮೊತ್ತ.
ಮತ್ತೆ ಪ್ರೀತಮ್ ಟು ರಿತೇಶ್. ಬಹಳ ಸುತ್ತಮುತ್ತ ಒಂದು ಬ್ಲಾಕ್ ಹೋಲ್ ಎಸೆತವನ್ನು ಎಸೆತಾ ಇದ್ದಾರೆ. ಸಪೋರ್ಟ್ ಮಾಡುವಂತ ಪ್ರಯತ್ನವನ್ನು ರಿತು ಮಾಡಿದ್ರು. ಮಿಡ್ ಆನ್ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ. ತಂಡದ ಮೊತ್ತ 52. ಬಹಳಷ್ಟು ಒತ್ತಡಗಳು ಜೀವನದಲ್ಲಿ ಇದ್ರೂ ಕೂಡ ಇವತ್ತು ಈ ರೀತಿಯ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂಥ ಒಂದು ಕನಸನ್ನು ಕಟ್ಟಿಕೊಂಡು ಇವತ್ತು ಇಲ್ಲಿ ಒಂದು ತನ್ನದಾಗಿರ್ತಕ್ಕಂಥ ತಂಡವನ್ನ ಕಟ್ಟಿ ಈ ಹಾರ್ಡ್ಬಾಲ್ ಟೂರ್ನಮೆಂಟ್ಗೆ ಭಾಗವಹಿಸಿದಂತ ಪ್ರೀತಮ್ ಗೇಮ್ ಚೇಂಜರ್ಸ್ ತಂಡದ ನಾಯಕರು ಕೂಡ ಬಹಳಷ್ಟು ನಡೆಯುತ್ತಾ ತನ್ಮೂಲಕ ಇವಾಗ ಲಾಂಗ್ ಆಫ್ ಸಿ ಮಾರ್ಕರ್ ಭಾಗದಲ್ಲಿ ಜಂಗ್ ಶಿವು ದಾಣಿನ ಮುಖಾಂತರವಾಗಿ ಚುಮ್ತಾ ಇದೆ ಬೌಂಡ್ರಿ. ಈ ಬೌಂಡ್ರಿ ಸಮೇತವಾಗಿ 56ಕ್ಕೆ ತಲುಪ್ತಾ ಇದೆ ಟೀಮ್ ಏಕದಂತ ಕ್ರಿಕೆಟರ್ಸ್. ಇನ್ನು ಕೂಡ ಕೊನೆಯ ಒಂದು ಎಸೆತ ಬಾಕಿ ಉಳಿತಾ ಇದೆ. ನಾಲ್ಕನೇ ಓವರ್ ಮುಕ್ತಾಯಕ್ಕಾಗಿ ಒಂದು ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಇನ್ನು ಯಾವುದೇ ವಿಕೆಟ್ಸ್ ಅನ್ನ ಕಳ್ಕೊಳ್ಳದೆ ಟೀಮ್ ಏಕದಂತ ಬಿಗ್ ಟಾರ್ಗೆಟ್ ಅನ್ನ ಕೊಡುವಂತ ಕಡೆಗೆ ಮುನ್ನುಗ್ತಾ ಇದೆ. ನಡುವೆ ಮತ್ತೊಂದು ಭರ್ಜರಿ ಹೊಡೆತ, ಸ್ಟ್ರೈಟ್ ಹಿಟ್, ಸೆಕೆಂಡ್ ಬೌಂಡ್ರಿ ಇವಾಗ ಅಂತಿಮ ಹಂತದಲ್ಲಿ ಶಿವು ದಾಖಲಿಸಿದ್ರು. ಆ ನಿಟ್ಟಿನಲ್ಲಿ 4 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 60 ಓಟವನ್ನು ದಾಖಲಿಸ್ತಾ ಇದ್ದಾರೆ ಟೀಮ್ ಏಕದಂತ ಕ್ರಿಕೆಟರ್ಸ್. ಇದೇ ರೀತಿ ಆಟವನ್ನು ಇನ್ನುಳಿದ 4 ಓವರ್ಗಳಲ್ಲಿ 24 ಎಸೆಗಳ ಮುಂದೆ ದಾಖಲಿಸಿದರೆ ಖಂಡಿತವಾಗಲೂ 100ರಿಂದ 120 ಓಟವನ್ನು ದಾಖಲಿಸುವಂತ ಒಂದು ಅವಕಾಶ ಕೂಡ ಇದೆ. ಇನ್ನು ಕೂಡ ಹೊಡಿಬಡಿ ಆಟಗಾರನ್ನೇ ಹೊಂದಿಕೊಂಡು ಇಲ್ಲಿ ನೋ ಲಾಸ್ ಮುಖೇನವಾಗಿ ಬಹಳಷ್ಟು ಕಾನ್ಫಿಡೆನ್ಸ್ ನಲ್ಲಿ ಪಂದ್ಯವನ್ನು ಆಡ್ತಾ ಇದ್ದಾರೆ ರಿತೇಶ್ ಮತ್ತು ಶಿವು. ತಂಡದ ಮತ್ತೆ ಇವಾಗ 4 ಓವರ್ಗಳ ಮುಕ್ತಾಯಕ್ಕೆ 60ಕ್ಕೆ ನೋ ಲಾಸ್. ನಾಲ್ಕು ಓವರ್ಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ ಇಲ್ಲಿ. ಮತ್ತೆ ವೀಕ್ಷಕರಿಗಾಗಿ ಅಬ್ಬಾಸ್ ಬಬ್ಲು. ಧನ್ಯವಾದಗಳು ಅಫ್ಸಲ್ ಕೊಪ್ಪಾರ್ ಅವರೇ. ಶಂಶಾದ್ ಎಸ್ಕಾರ್ಗೆ ಭಾಗದಲ್ಲಿ 5ನೇ ಓವರ್ ಚಾಲ್ತಿಯ ಮೊದಲ ಚೆಂಡು ಡಾಟ್ ಬಾಲ್ ಆಗಿ ಅಂಕಿಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದೆ. ಟೀಮ್ ಏಕದಂತ ಮತ್ತು ಗೇಮ್ ಚೇಂಜರ್ಸ್ ಇಲ್ಲಿ ಪಂದ್ಯವನ್ನು ಆಡ್ತಾ ಇದೆ. ರಿತೇಶ್ ಮತ್ತು ಜಂಗ್ ಶಿವು ಆರಂಭಿಕರಾಗಿ ಕಣಕ್ಕಿಳಿದುಕೊಂಡು ಒಂದು ಉತ್ತಮ ರೀತಿಯ ಜೊತೆ ಆಟವನ್ನು ಆಡ್ತಾ ಇರತಕ್ಕಂಥ ಏಕದಂತ ತಂಡದ ಆರಂಭಿಕ ಸರದಿ ಆಟಗಾರರು. ಬಹಳಷ್ಟು ಉತ್ತಮ ರೀತಿಯ ಒಂದು ಚೆಂಡು ಸ್ಲೋವರ್ ಆಗಿ ಎಸೆಯಬಲ್ಲಂತ ಒಂದು ಚೆಂಡು ಇವಾಗ ರಿತೇಶ್ಗೆ ಒಂದಷ್ಟು ಒತ್ತಡವನ್ನ ಕೊಡ್ತಾ ಇದೆ. ಪೇಸ್ ವೇರಿಯೇಷನ್ ಮಾಡ್ತಾ ಇರ್ತಕ್ಕಂಥ ಶಂಶಾದ್ ಮೊದಲ ಎಸೆತ ಒಂದಷ್ಟು ಪೇಸಿ ಡೆಲಿವರಿ, ಸೆಕೆಂಡ್ ಬಾಲ್ ಒಂದು ಪೇಸ್ ಆಫ್ ಮಾಡುವಂತ ಪ್ರಯತ್ನ. ಪೇಸ್ ಅಲ್ಲಿ ಆಟ ಆಡ್ತಾ ಇದ್ದಾರೆ ಶಂಶಾದ್. ಮೂರನೇ ಚೆಂಡು ನೋ ಲುಕ್ ಶಾಟ್. ರಿತೇಶ್ ಬಹಳಷ್ಟು ಉತ್ತಮ ರೀತಿಯ ಒಂದು ಫ್ಲಿಕ್ ಶಾಟ್ ಅನ್ನು ದಾಖಲಿಸ್ತಾ ಇದ್ದಾರೆ. ನೋ ಲುಕ್ ಶಾಟ್ ಈ ಸಿಕ್ಸರ್ ಮುಖಾಂತರವಾಗಿ 66ಕ್ಕೆ ತಲುಪ್ತಾ ಇದೆ ಏಕದಂತ ತಂಡದ ಒಟ್ಟು ಮೊತ್ತ. ಅರ್ಧ ಶತಕದ ಹೊಸ್ತಿಲಲ್ಲಿ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ರಿತು ಮೈಸೂರು 19 ಚೆಂಡುಗಳಲ್ಲಿ 45 ಓಟವನ್ನು ಗಳಿಸಿದ್ದಾರೆ. ತಮ್ಮ ಮೊದಲ ಅರ್ಧ ಶತಕ KSPL ನಲ್ಲಿ ದಾಖಲಿಸಬೇಕಾದ್ರೆ 5 ಓಟವನ್ನು ಪಡ್ಕೋಬೇಕಾಗಿದೆ ರಿತು. ನಾಲ್ಕನೇ ಬಾರಿ ಸೂಪರ್ ಶಾಟ್, ಬಹಳಷ್ಟು ಉತ್ತಮ ರೀತಿಯ ಒಂದು ಬೌಂಡರಿ ದಾಖಲಾತಿಯನ್ನು ಪಡಿತಾ ಇದೆ. ಕಳೆದ ಎಸೆತ ನೋ ಲುಕ್ ಶಾಟ್ ಆಗಿ ಸಿಕ್ಸರ್ ಪಡ್ಕೊಂಡಂತ ರಿತು ಯಕ್ಷಾಕರ್ಸ್ ಭಾಗದಲ್ಲಿ ಬೌಂಡ್ರಿಯನ್ನು ಪಡಿತಾ ಇದ್ದಾರೆ. 70ಕ್ಕೆ ತಲುಪ್ತಾ ಇದೆ ತಂಡದ ಮೊತ್ತ.
70 without loss. Shamshad to Ritesh. ಪೂರ್ಣಾಂತವಾಗಿ ಬೀಳ್ತಾ ಇದೆ. ಚೆಂಡಿಗೆ ದಿಕ್ಕನ್ನು ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬೌಂಡ್ರಿಯ ಸೇರ್ಪಡೆ ಇವಾಗ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಬೌಂಡ್ರಿ ಮುಖಾಂತರವಾಗಿ ಕರ್ನಾಟಕ ಹಾಟ್ ಬಾಲ್ ಪ್ರೀಮಿಯರ್ ಲೀಗ್ ನಲ್ಲಿ ಮತ್ತೊಂದು ಅರ್ಧ ಶತಕ ರಿತು ದಾಡಿನ ಮುಖಾಂತರವಾಗಿ ಬರ್ತಾ ಇದೆ. 50 ಹಾಫ್ ಸೆಂಚುರಿ ಕಂಪ್ಲೀಟ್ ಫ್ರಮ್ ರಿತು. ಅರ್ಧ ಶತಕವನ್ನ ಪೇರಿಸ್ತಾ ಇರ್ತಕ್ಕಂಥ ರಿತು. ಕ್ಲಾಸಿಕ್ ಕವರ್ ಡ್ರೈವ್ ರಿತು. ಅಂತಿಮ ಚೆಂಡು 5ನೇ ಓವರ್ ಚಾಲ್ತಿಯಲ್ಲಿ ಡಾಟ್ ಬಾಲ್ ಆಗ್ತಾ ಇದೆ. 5 ಓವರ್ಗಳ ಮುಕ್ತಾಯಕ್ಕೆ 74 ಮೊದಲ ಇನ್ನಿಂಗ್ಸ್ ಮುಕ್ತಾಯದ ಅಂತಿಮ 18 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಕೆಎಂಎಸ್ ಗ್ರೂಪ್ಸ್ ಮತ್ತು ಕೆವಿಆರ್ ಅವರ ಒಂದು ಮುಂದಾಳತ್ವದಲ್ಲಿ ಸಾಕ್ತಾ ಇರತಕ್ಕಂಥ ಕರ್ನಾಟಕ ಹಾಟ್ ಬಾಲ್ ಪ್ರೀಮಿಯರ್ ಲೀಗ್ ಸೀಸನ್ 1. ಪವನ್ ರೆಡ್ಡಿ ಮತ್ತು ಮುರಳಿ ಇವರ ಒಂದು ಮುಂದಾಳತ್ವದಲ್ಲಿ ಈ ಒಂದು ಪಂದ್ಯಾಕೂಟ ಜರುಗ್ತಾ ಇದೆ. 4ನೇ ದಿನ ಇವಾಗ ಯಶಸ್ವಿಯಾಗಿ ಪಂದ್ಯಾಟವನ್ನ ಆಯೋಜಿಸ್ತಾ ಇದ್ದಾರೆ. ನಾಳೆ ದಿನ ಅಂತಿಮ ದಿನ, ಫೈನಲ್ ದಿನದ ಪಂದ್ಯಾಟಗಳು ಜರುಗಲಿಕ್ಕಿದ್ದಾವೆ. ಅಶೋಕ್ ಯಾದವ್ 6ನೇ ಓವರ್ ಚಾಲ್ತೆ ಮೊದಲ ಚೆಂಡು ಮತ್ತೆ ಬಿಗ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 5.174 ವಿತೌಟ್ ಲಾಸ್. ಇನ್ನೂ ಕೂಡ ಯಾವುದೇ ರೀತಿಯ ವಿಕೆಟ್ಸ್ ಅನ್ನ ಕಳ್ಕೊಂಡಿದೆ. 74ರ ಜೊತೆ ಆಟವನ್ನು ಮೊದಲ ವಿಕೆಟ್ಸ್ಗಾಗಿ ದಾಖಲಿಸ್ತಾ ಇರ್ತಕ್ಕಂಥ ಏಕದಂತ. ಅಶೋಕ್ ಯಾದವ್ ಎಸೆದಂತ ಚೆಂಡು ಮಿಡಾನ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಸಾಕ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಅಂಕಿಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದೆ. ಕಟ್ ಮಾಡುವಂತಹ ಪ್ರಯತ್ನಗಳು ಸಾಕ್ತಾ ಇದೆ. ಒಂದು ಓಟದ ಹೆಚ್ಚುವರಿ ಅಂಕಿಅಂಶಗಳ ಪಟ್ಟಿನ ತಲುಪ್ತಾ ಇದೆ. ಅಲ್ಲಿ ರೀತು ಅವ್ರಿಗೊಂದು ವಿಶೇಷ ಸೂಚನೆ. ರೀತು ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸಿದ್ರೆ ಅನ್ಕಪ್ಪ BSC ಇವರ ಕಡೆಯಿಂದ 2,000 ನಗದಿನ ಘೋಷಣೆ ಇದೆ. ಬ್ಯಾಟರಾಯಪುರ ಸ್ಪೋರ್ಟ್ಸ್ ಕ್ಲಬ್ ಅಂಕಪ್ಪ. ಕ್ಲಾಸಿಕ್ ಶಾಟ್ ಕ್ಷಣಕಲ ಗಾಳಿಯಲ್ಲಿ ತೇಲ್ತಾ ಇದೆ. ಸೂಪರ್ ಬ್ಯಾಟಿಂಗ್ ಫ್ರಮ್ ರಿತು ಮೈಸೂರು. ಸುರಕ್ಷಿತ ಗ್ಯಾಪ್ ಶಾಟ್ ಲಾಂಗ್ ಆನ್ ಸೀಮಾರೇಖೆಯನ್ನು ಕಂಡುಕೊಳ್ತಾ ಇದೆ. ಬೌಂಡ್ರಿ 79. ಹ್ಯಾಟ್ರಿಕ್ ಸಿಕ್ಸರ್ಗೆ 2,000 ಆಫರ್ ಇದೆ ರಿತು ಮೈಸೂರವರಿಗೆ. ಐದನೇ ಚೆಂಡು 6ನೇ ಓವರ್ ಚಾಲ್ತಿಯಲ್ಲಿ ಶಫಲ್ ಡೌನ್ ದ ವಿಕೆಟ್. ಉದ್ದರಿಗಳು ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಡೀಪ್ ಫೈಲ್ ಲೆಗ್ ಬೌಂಡ್ರಿಯನ್ನು ಟಾರ್ಗೆಟ್ ಮಾಡಿಕೊಂಡು ಆಡುವಂತ ಪ್ರಯತ್ನವನ್ನು ರೀತು ಮಾಡ್ತಾ ಇದ್ದಾರೆ. ದಾಂಡು ಚೆಂಡಿನ ಸಂಪರ್ಕ ಪಡ್ಕೊಳ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 6ನೇ ಓವರ್ ಚಾಲ್ತಿಯಲ್ಲಿ ಅಂತಿಮ
ಒಂದೇ ಸೆತ ಬಾಕಿ ಉಳಿತಾ ಇದೆ. ರಿವರ್ಸ್ ಶಾಟ್ ದಾಖಲಾತಿ ಕಾಣಬಲ್ಲಂತ ಪ್ರಯತ್ನ, ತನ್ಮೂಲಕ ಮತ್ತೊಂದು ಬೌಂಡ್ರಿ ಮುಖಾಂತರವಾಗಿ ಒಂದು ಯಶಸ್ವಿ ಓವರ್ ಆಗುವಂತ ಎಲ್ಲಾ ಸಾಧ್ಯತೆ ಇತ್ತು. ಕೇವಲ 5 ಓಟವನ್ನ ಮಾತ್ರ ಬಿಟ್ಟುಕೊಟ್ಟಿದ್ರು. ಅಂತಿಮ ಚೆಂಡಿನಲ್ಲಿ ಬೌಂಡ್ರಿಯನ್ನು ದಾಖಲಿಸಿ 9 ಓಟವನ್ನ 6ನೇ ಓವರ್ ಚಾಲ್ತಿಯಲ್ಲಿ ಪಡ್ಕೊಳ್ತಾ ಇದ್ದಾರೆ. 6 ಓವರ್ಗಳ ಮುಕ್ತಾಯಕ್ಕೆ 83 ವಿತೌಟ್ ಲಾಸ್ ಟೀಮ್ ಏಕದಂತ. ಉಳಿದ 12 ಎಸೆತ ಅದೆಷ್ಟು ಓಟವನ್ನ ಟಾರ್ಗೆಟ್ ಆಗಿ ಎದುರಾಳಿ ತಂಡಕ್ಕೆ ನೀಡ್ತಾರೆ ಅಂತ ನೋಡಬೇಕಾಗಿದೆ. ಸದ್ಯ ಇದುವರೆಗೂ ಪ್ರೀತಮ್, ಅಶೋಕ್ ಯಾದವ್, ಶಂಶಾದ್ ಪ್ರತಾಪ್ ಈ ರೀತಿಯಾಗಿ 4 ಮಂದಿ ಬೌಲರ್ಗಳನ್ನ ಬಳಸಿದ್ರು. ಯಾರು ಕೂಡ ವಿಕೆಟ್ ಟೇಕರ್ ಆಗಿ ಹೊರಹೊಮ್ತಾ ಇಲ್ಲ. 6 ಓವರ್ಗಳಲ್ಲಿ ವಿಕೆಟ್ಲೆಸ್ ಆಗಿ ಬೌಲರ್ಸ್ಗಳು ಇಲ್ಲಿ ಎಸ್ಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಅಕ್ಷಯ್ ಪಾಟೀಲ್ ಎಸ್ಗಾರಿಕೆ ಭಾಗದಲ್ಲಿ ಔಟ್ ರೈಡ್ ಆಗ್ತಾ ಇದೆ. ಬ್ಯಾಕ್ವರ್ಡ್ ಪಾಯಿಂಟ್ ಕ್ಷೇತ್ರಕ್ಷಣೆ ಮಾಡ್ತಾ ಇದ್ದಾರೆ. 1 ಓಟಗಳಿಗಷ್ಟೇ ಅವಕಾಶಗಳು ಬರ್ತಾ ಇದೆ. 84 ಏಕದಂತ ತಂಡದ ಮೊತ್ತ. Oh my goodness, what a shot! Magnificent shot from Ritu Mysuru. Perfect pull shot, picture perfect shot ಬರ್ತಾ ಇದೆ. 90 ತಂಡ ಮೊತ್ತ 90. ಮಿಡ್ಲ್ ಆಫ್ ದ ಬ್ಯಾಟ್ ಅಲ್ಲಿ ಪರ್ಫೆಕ್ಟ್ ಆಗಿ ಚೆಂಡನ್ನ ದಂಡಿಸ್ತಾ ಇರ್ತಕ್ಕಂಥ ರೀತು. ಟಾಪ್ ಎಡ್ಜ್ ಆಗ್ತಾ ಇದೆ. ಕ್ಷೇತ್ರ ರಕ್ಷಣೆ ಎಡವಿಕೆಯನ್ನು ಕಾಡ್ತಾ ಇದೆ. ಮತ್ತೊಂದು ಬೌಂಡ್ರಿಯನ್ನು ರೀತು ಪಡ್ಕೊಳ್ತಾ ಇದ್ದಾರೆ. 94 ತಂಡದ ಮೊತ್ತ. ಸಾಫ್ಟ್ ಬಾಲ್, ಹಾರ್ಡ್ ಬಾಲ್, ಲೆದರ್ ಬಾಲ್ ಈ ರೀತಿಯ ಪಂದ್ಯಾಟವನ್ನು ಆಡುವಂತ ಮೈಸೂರು ಪರಿಸರದ ರೀತು 27 ಎಸೆತಗಳಲ್ಲಿ 71 ಓಟವನ್ನು ಗಳಿಸಿದ್ದಾರೆ. ಕರ್ನಾಟಕ ಹಾಟ್ ಬಾಲ್ ಪ್ರೀಮಿಯರ್ ಲೀಗ್ ಅಲ್ಲಿ ಬಹಳಷ್ಟು ಅರ್ಧ ಶತಕ ಬಂದಿದೆ. ಮೊದಲ ಶತಕವನ್ನು ದಾಖಲಿಸ್ತಾರ ಅಂತ ನೋಡಬೇಕಾಗಿದೆ. Oh my goodness, what a shot! Another biggie from Ritu Mysuru. ಇನ್ನು ಆಫರ್ ಜಾರಿಯಲ್ಲಿದೆ. ಉಳಿದಂತ 2 ಎಸೆತ 7ನೇ ಓವರ್ ಚಾಲ್ತಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಪಡ್ಕೊಂಡ್ರೆ 2,000 ನಗದಿನ ಘೋಷಣೆ ಇದೆ ಅಂಕಪ್ಪರವರ ಕಡೆಯಿಂದ. BSc ಅಂಕಪ್ಪ ಸದ್ಯ 6.4 6.4 ಓವರ್ಸ್ ಕಂಪ್ಲೀಟ್ ಆಗಿದೆ. ಟೀಮ್ ಸೆಂಚುರಿ 100 ರನ್ ಪಾರ್ಟ್ನರ್ಶಿಪ್. ಮೊದಲ ಬಾರಿಗೆ ಒಂದು ಟೂರ್ನಮೆಂಟ್ ನಲ್ಲಿ ಕರ್ನಾಟಕ ಹಾಟ್ ಬಾಲ್ ಪ್ರೀಮಿಯರ್ ಲೀಗ್ ನಲ್ಲಿ 100ರ ಒಂದು ಜೊತೆ ಆಟವನ್ನು ಆಡ್ತಾ ಇರ್ತಕ್ಕಂಥ ರೀತು ಮತ್ತು ಜಂಗ್ ಶಿವು. 100 ಪಾರ್ಟ್ನರ್ಶಿಪ್ ಆಗಿಲ್ಲ. ಈ ತಂಡವೇ ತನ್ಮೂಲಕ ಮತ್ತೊಂದು ಭರ್ಜರಿ ಹೊಡೆತ. ಬ್ಯಾಕ್ ಟು ಬ್ಯಾಕ್ ಸಿಕ್ಸಸ್ ಬರ್ತಾ ಇದೆ. ನೂರ 6 106. ಅಂತಿಮ ಚೆಂಡು 7ನೇ ಓವರ್ ಚಾಲ್ತಿಯಲ್ಲಿ ಸಿಕ್ಸರ್ ಬಂದ್ರೆ 2,000 ನಗದು ಪಡ್ಕೊಳ್ತಾರೆ. 106 6.5 overs complete. Last 1 ball remaining.
ಸ್ವೀಪ್ ಶಾಟ್ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಬಹಳ ಸುತ್ತಮ ರೀತಿಯ ಒಂದು ಬೌಂಡ್ರಿ. ಸದ್ಯ ಮೊದಲ ಚೆಂಡು ಸ್ಟ್ರೈಕ್ ರೊಟೇಟ್ ಅನ್ನ ಶಿವು ಮಾಡಿದ್ರು. ಆ ಬಳಿಕ ಸಿಕ್ಸರ್ ಬೌಂಡ್ರಿ, ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಸ್. ಅಂತಿಮ ಚೆಂಡಿನಲ್ಲೂ ಕೂಡ ಬೌಂಡ್ರಿಯನ್ನು ಗಳಿಸ್ತಾ ಇದ್ದಾರೆ. 7 ಓವರ್ಗಳ ಮುಕ್ತಾಯಕ್ಕೆ 110 110. ರೀತು ವೈಯಕ್ತಿಕ ಮೊತ್ತ 30 ಎಸೆತಗಳಲ್ಲಿ 87. ಮೊದಲ ಶತಕವನ್ನ ರೀತು ದಾಖಲಿಸ್ತಾರ. ಕರ್ನಾಟಕ ಹಾಟ್ ಬಾಲ್ ಪ್ರೀಮಿಯರ್ ಲೀಗ್ ನಲ್ಲಿ ಮೊದಲ ಶತಕವನ್ನ ದಾಖಲಿಸಿ ಇತಿಹಾಸ ಪುಟವನ್ನ ಸೇರ್ತಾರ ರೀತು ಅಂತ ನೋಡಬೇಕಾಗಿದೆ. ಲಿಮಿಟೆಡ್ ಓವರ್ಸ್ ಅಲ್ಲಿ ತೀರಾ ಕಮ್ಮಿ ಉದಾಹರಣೆ. 6 ಓವರ್ಸ್ 8 ಓವರ್ಸ್ ಮ್ಯಾಚ್ ಅಲ್ಲಿ 100ರ ಒಂದು ಗಡಿ ದಾಟಬೇಕಾದ್ರೆ ತುಂಬಾ ಕಷ್ಟ. ಸದ್ಯ ಒಂದು ಕಷ್ಟಕರವನ್ನ ಇಲ್ಲಿ ಸುಲಭವಾಗಿ ಮಾಡ್ತಾ ಇರ್ತಕ್ಕಂಥ ರೀತು. ಸದ್ಯ ಇವಾಗ ಜಂಗ್ ಶಿವು ಸ್ಟ್ರೈಕರ್ ಎಂಡರ್ ಕಣ್ಕೋತಾ ಇದ್ದಾರೆ. ಓಟಗಳು ಬರ್ತಾ ಇಲ್ಲ. ಸದ್ಯ ಪ್ರೇಕ್ಷಕರೆಲ್ಲರೂ ಕೂಡ ರೀತು ಅವರ ಒಂದು ಸ್ಟ್ರೈಕ್ ಪಡ್ಕೊಳ್ಳುವಂತ ಲೆಕ್ಕಾಚಾರ ಕಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಸೆಂಚುರಿಗೆ ವೈಟ್ ಮಾಡ್ತಾ ಇದ್ದಾರೆ. ಮೊದಲ ಚೆಂಡು ಡಾಟ್ ಬಾಲ್ ಆಗ್ತಾ ಇದೆ. ಅಶೋಕ್ ಯಾದವ್ ಅಶೋಕ್ ಯಾದವ್ ಟು ಜಂಗ್ ಶಿವು. ಅಂತಿಮ ಓವರ್ ಚಾಲ್ತಿಯ 2ನೇ ಎಸೆತ. ಡಿಫೆನ್ಸಿವ್ ಶಾಟ್ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ರೀತು ಸ್ಟ್ರೈಕಿಂಗ್ ಬರ್ತಾ ಇದ್ದಾರೆ. ಸದ್ಯ ಅಂಕಣದಲ್ಲಿ ಎಲ್ಲರೂ ಕೂಡ ಚಿಯರ್ ಅಪ್ ಮಾಡ್ತಾ ಇದ್ದಾರೆ. 4 ಚೆಂಡುಗಳಿದೆ, 13 ಓಟವನ್ನು ಗಳಿಸಿದ್ರೆ ಚೊಚ್ಚಲ ಶತಕ ಕರ್ನಾಟಕ ಹಾಟ್ ಬಾಲ್ ಪ್ರೀಮಿಯರ್ ಲೀಗ್ ನಲ್ಲಿ ರೀತು ಮೈಸೂರು ಪಡ್ಕೊಳ್ತಾರೆ. Last 4 ball remaining. ಅಶೋಕ್ ಯಾದವ್ ಟು ರೀತು. ಒಂದಷ್ಟು ಕ್ಷೇತ್ರ ರಕ್ಷಣೆ ಕೂಡ ಬದಲಾವಣೆಯನ್ನು ಕಾಣ್ತಾ ಇದೆ. ರೀತು ಮೈಸೂರು ದಾಳಿ ಮುಖಾಂತರವಾಗಿ ಮತ್ತೊಂದು ಮನಮೋಹಕ ಹೊಡೆತ. ಸಿಕ್ಸರ್ ಷಟ್ಕ. 6 ಓಟಗಳ ಸೇರ್ಪಡೆ. 93 in 31 balls. Last 3 ball remaining in first innings. 117 teams total. Ritu Mysuru 93 not out. ವಿಶಿಷ್ಟ ಶೈಲಿಯ ಹೊಡೆತ ದಾಖಲಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 2 ಚೆಂಡು ಮೊದಲ ಇನ್ನಿಂಗ್ಸ್ ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಲಾಸ್ಟ್ 2 ಬಾಲ್ ರಿಮೈನಿಂಗ್. ಎಲ್ಲರ ಕಣ್ಣಿವಾಗ ರೀತು ಮೇಲಿದೆ. ಪ್ರೇಕ್ಷಕರ ಚಪ್ಪಾಳೆ ಹೆಚ್ಚಾಗ್ತಾ ಇದೆ. ಗ್ಯಾಪ್ ಶಾಟ್ ದಾಖಲಿಸುವಂತಹ ಪ್ರಯತ್ನವನ್ನು ಡಿಫೈನ್ ಭಾಗದಲ್ಲಿ ರೀತು ಮಾಡ್ತಾ ಇದ್ದಾರೆ. ತನ್ಮೂಲಕ ಸುರಕ್ಷಿತ ಗ್ಯಾಪ್ ಶಾಟ್ ಬೌಂಡ್ರಿ. ರೀತು ಆನ್ 97. 121 ವಿತೌಟ್ ಲಾಸ್. ಮೊದಲ ವಿಕೆಟಿನ ಪಾರ್ಟ್ನರ್ಶಿಪ್ 121. ಸದ್ಯ ಇದೇ ತಂಡ 102 ಓಟವನ್ನ ಮೊದಲ ವಿಕೆಟ್ ಪಾರ್ಟ್ನರ್ಶಿಪ್ ಆಗಿ ಪಡ್ಕೊಂಡಿದ್ರು. ಇವಾಗ ಸೆಕೆಂಡ್ ಪಾರ್ಟ್ನರ್ಶಿಪ್, ಬೆಸ್ಟ್ ಪಾರ್ಟ್ನರ್ಶಿಪ್ ಇದು ಇವಾಗ ಬೆಸ್ಟ್ ಆಗ್ತಾ ಇದೆ. 121. ಲಾಸ್ಟ್ ಬಾಲ್. ರೀತು ಆನ್ ಸ್ಟ್ರೈಕ್. ಜಸ್ಟ್ 3 runs more to his first century in Karnataka Hot Ball Premier League. Here we go. Ashok to Ritu. ರೀತು ದಾಳಿಯ ಮುಖಾಂತರವಾಗಿ ಕ್ಷಣಕಾಲ ಗಾಡಿಯಲ್ಲಿ ತೇಲ್ತಾ ಇದೆ. ಒಂದೋಟ
ಎರಡನೇ ಓಟವನ್ನು ಪಡ್ಕೊಳ್ಳುವಂತ ಪ್ರಯತ್ನ. ಮೂರನೇ ಓಟ ತನ್ಮೂಲಕ ರೀತು ಮೈಸೂರು ಖಂಡಿತವಾಗ್ಲೂ ಎಲ್ಲರ ಮನ ಗೆಲ್ತಾ ಇದ್ದಾರೆ ಇಲ್ಲಿ ಗೇಮ್ ಚೇಂಜರ್ಸ್. ಅಶೋಕ್ ಯಾದವ್, ವಾಟ್ ಎ ಮ್ಯಾನ್, ಗಿವ್ ಹಿಮ್ ಎ ಗುಡ್ ರೌಂಡ್ ಆಫ್ ಅಪ್ಲಾಸ್ ಟು ರೀತು ಮೈಸೂರು. ಕರ್ನಾಟಕ ಹಾರ್ಡ್ಬಾಲ್ ಪ್ರೀಮಿಯರ್ ಲೀಗಿನ ಮೊದಲ ಶತಕವನ್ನ ರೀತು ಮೈಸೂರು ಪಡ್ಕೊಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಇಲ್ಲಿ ನಾವು ಅಶೋಕ್ ರವರಿಗೆ ಬಿಗ್ ಥ್ಯಾಂಕ್ಸ್ ಹೇಳಬೇಕಾಗಿದೆ. ಕ್ರೀಡಾ ಸ್ಫೂರ್ತಿಯನ್ನು ಮೆರೀತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಶೋಕ್ ಅಂಡ್ ಕಂಗ್ರಾಚುಲೇಷನ್ಸ್ ಟು ರೀತು ಮೈಸೂರು. ವಾಟ್ ಅನ್ ಇನ್ನಿಂಗ್ಸ್, 124 ಆನ್ ಬೋರ್ಡ್ ವಿತೌಟ್ ಲಾಸ್. What a match, what an innings. ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. ನಿನ್ನೆ ಇದೇ ಹಂತದಲ್ಲಿ ಇರ್ಫಾನ್ ಮುದೋಳ್ರವರೊಂದು ಬೆಸ್ಟ್ ಇನ್ನಿಂಗ್ಸ್ ಅನ್ನು ಆಡಿದ್ರು. ಇವತ್ತು ರೀತು ಮೈಸೂರು ಅವರು ಕೂಡ ಒಂದು ಸೂಪರ್ ನಾಕ್, fantastic batting, 34 balls, 100 runs, 7 6, 12 boundaries, not an easy task. ಮೊದಲ ಇನ್ನಿಂಗ್ಸ್ ಮುಕ್ತಾಯ. 125ರ ಒಂದು ಮೊತ್ತವನ್ನು ಚೇಸ್ ಮಾಡಬೇಕಾಗಿದೆ ಇಲ್ಲಿ ಗೇಮ್ ಚೇಂಜರ್ಸ್. ಇಲ್ಲಿ ವೀಕ್ಷಕರ ಬದಲಾವಣೆ ಮುಂದಿನ ಹಂತಕ್ಕಾಗಿ ಮತ್ತೆ ಮಿತ್ರ ಸಹೋದರ ಉಮೇಶ್ ಮೆಂಡಾನ್ ಬಸರಿಕಟ್ಟೆ. ಸದ್ಯ ನಮಗೆ ತಿಳಿದ ಮಾಹಿತಿಯ ಪ್ರಕಾರ ಅಶೋಕ್ ಯಾದವ್ ಅವರು ಹ್ಯಾಂಡಿಕ್ಯಾಪ್ ಪಂದ್ಯಾಕೂಟದಲ್ಲಿ ಟೀಮ್ ಇಂಡಿಯಾ ತಂಡವನ್ನು ಪ್ರತಿನಿಧಿಸತಕ್ಕಂಥ ಆಟಗಾರ ಕೂಡ. ಆ ಮಾಹಿತಿ ನಮಗೆ ತಡವಾಗಿ ಬೆಳಕಿಗೆ ಬಂದಿದೆ. ಖಂಡಿತವಾಗ್ಲೂ ಕರ್ನಾಟಕ ಹಾರ್ಡ್ಬಾಲ್ ಪ್ರೀಮಿಯರ್ ಲೀಗ್ ಅಲ್ಲಿ ನಮ್ಮ ಭಾರತ ತಂಡವನ್ನು ಪ್ರತಿನಿಧಿಸತಕ್ಕಂಥ ನಮ್ಮ ಅಶೋಕ್ ಯಾದವ್ ಅವರಿಗೆ ನಾವು ಬಿಗ್ ರೌಂಡ್ ಆಫ್ ಅಪ್ಲೋಸ್ ಹಾಗೂ ಅವರಿಗೆ ಬೆಸ್ಟ್ ವಿಶಸ್ ಅನ್ನ ತಿಳಿಸ್ತಾ ಇದ್ದೀವಿ ನಮ್ಮ ಸಂಸ್ಥೆಯಿಂದ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಪಾರ್ಟಿಸಿಪೇಷನ್ ಇನ್ KHPL ಟೂರ್ನಮೆಂಟ್. ಥ್ಯಾಂಕ್ ಯು ಸೋ ಮಚ್. ಸದ್ಯ ಇವತ್ತಿನ ಒಂದು ಕೊನೆಯ ಚೆಂಡು ಬಗ್ಗೆ ನಾವು ಹೇಳಲೇಬೇಕು. ಭಾರತ ತಂಡವನ್ನ ಪ್ರತಿನಿಧಿಸಿದ್ದಾರೆ ಅಂದ್ರೆ ಅವರಿಗೆ ಖಂಡಿತವಾಗ್ಲೂ ಗೊತ್ತು. ಆ ಒಂದು ಮೈಲ್ ಸ್ಟೋನ್ 100 ರನ್ಸ್ ಬರಬೇಕಂದ್ರೆ ಅಷ್ಟು ಸುಲಭವಲ್ಲ. ಆ ಒಂದು ಇನ್ನಿಂಗ್ಸ್ ಅವರ ಕಣ್ಣು ಮುಂದೆ ಇತ್ತು. ಎಷ್ಟೇ ಓಟಗಳು ಬಂದರೂ ಕೂಡ ಕ್ರೀಡಾ ಸ್ಫೂರ್ತಿಯನ್ನ ಮೆರೆದು ಆ ಒಂದು ಅಂತಿಮ ಚೆಂಡಿನಲ್ಲಿ ರನ್ಔಟ್ ಮಾಡಲಿಲ್ಲ. ಅದು ಒಂದು ಗೇಮ್ ಅಲ್ಲಿ ಸಹಜ ಆದರೂ ಕೂಡ ರನ್ಔಟ್ ಮಾಡಿದ್ರೆ ಅವರು 99 ರನ್ಸ್ಗೆ ಔಟ್ ಆಗ್ತಿದ್ರು. ಬಟ್ ಅವರು ಕ್ರೀಡಾ ಸ್ಫೂರ್ತಿಯನ್ನ ಮೆರೆದು ಆ ಒಂದು ಮೈಲ್ ಸ್ಟೋನ್ ಏನಿದೆ ನಾವು ಇವಾಗ ನೋಡಿದೀವಿ, ಅದರಲ್ಲಿ ಅವ್ರದ್ದು ಪ್ರಮುಖ ಪಾತ್ರ ಕೂಡ ಇದೆ. ಥ್ಯಾಂಕ್ ಯು ಸೋ ಮಚ್ ಅಶೋಕ್ ಅಂಡ್ ಹ್ಯಾಟ್ಸ್ ಆಫ್ ಟು ಯು ಅಂಡ್ ಹ್ಯಾಟ್ಸ್ ಆಫ್ ಟು ಗೇಮ್ ಚೇಂಜರ್ಸ್ ಟೀಮ್. ಖಂಡಿತವಾಗ್ಲೂ ನಿಮಗೂ ಕೂಡ ನಾವು ಅಭಿನಂದನೆಗಳನ್ನ ಹಾಗೂ ಕೃತಜ್ಞತೆಯನ್ನು ಸಮರ್ಪಿಸಿಕೊಂಡು ಇವಾಗ ಮುಂದಿನ ಹಂತಕ್ಕಾಗಿ ಮತ್ತೆ ಉಮೇಶ್ ಮೆಂಡನ್ ಅವರನ್ನ ಬರಮಾಡ್ಕೊಳ್ತಾ ಇದ್ದೇವೆ.
ಧನ್ಯವಾದಗಳು ಅಬ್ಬಾಸ್ ಅವರೇ. ಎರಡನೆಯ ಸೆಷನ್ ಇತ್ತು ಆರಂಭವನ್ನು ಕಾಣುತ್ತಾ ಇದೆ. 124 ಓಟವನ್ನು ದಾಖಲಿಸಿದ್ದಾರೆ. 125 ಟಾರ್ಗೆಟ್ ಸಂಖ್ಯೆ ಇಲ್ಲಿ ಬಿಟ್ಕೊಳ್ತಾ ಇದ್ದಾರೆ. ಮೊದಲ ಚೆಂಡು ಮಧು ಮುಕ್ತಾಯವನ್ನು ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಿಅಂಶ ಪಟ್ಟನ್ನು ಕಂಡುಕೊಳ್ತಾ ಇದೆ. ಟಿ ಬೇಕಾದಂತೆ ಎರಡನೆಯ ಬಾರಿ ಗರಿಷ್ಠ ಮೊತ್ತವನ್ನು ದಾಖಲಿಸ್ತಾ ಇರ್ತಕ್ಕಂಥ ಸಂಸ್ಥೆಯೂ ಕೂಡ 124 ಓಟವನ್ನು ಆರಂಭಿಕ ಹಂತದಲ್ಲಿ ದಾಖಲಿಸಿದ ರೀತು ಈ ಒಂದು ಪಂದ್ಯ ಕೂಡ ಮೊದಲ ಶತಕವನ್ನು ದಾಖಲಿಸಿದ್ದಾರೆ ಕೂಡ. ಅವರಿಗೆ KHPL 2020 ಮುಖಾಂತರವಾಗಿ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದ್ದೇವೆ. ಸ್ಟೆಪ್ ಔಟ್ ಮಾಡಿಕೊಂಡು ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ನಡುವೆ ಮತ್ತೆ ಓಟಗಳು ಬರುತ್ತಾ ಇಲ್ಲ. 3 ಸತ ಡಾಟ್ ಬಾಲ್ಗಳು. ಮೂರು ಚೆಂಡುಗಳು ಬಾಕಿ ಉಳಿತಾ ಇದೆ. 3 ಚೆಂಡುಗಳನ್ನು ಬಹಳಷ್ಟು ಉತ್ತಮದ ಮುಕ್ತವನ್ನು ಮಾಡಿಕೊಟ್ಟಿದ್ದಾರೆ. ಮಧು ಹೆಸರಾದ 4ನೆಯ ಚೆಂಡು ರಿಪೇಕ್ಷ ಕವರ್ಸುವುದೇ ಬಹಳಷ್ಟು ಉತ್ತಮವಾದ ಹೊಳತನ್ನು ದಾಖಲಿಸಿದ್ರು. 4 ಓಟಗಳ ಸೇರ್ಪಡಿತ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ಮೊದಲ 3 ಚೆಂಡುಗಳಲ್ಲಿ ಡಾಟ್ ಬಾಲ್ ದಾಖಲಿಸಿರ್ತಕ್ಕಂಥ ತಂಡ ಈತ 4ನೇ ಚೆಂಡಿಗೆ ಬೌಂಡ್ರಿನ ದಾಖಲಿಸ್ತಾ ಇದ್ದಾರೆ. ಇಲ್ಲಿ ಪ್ರೀತಮ್ ಖಾತೆ ಕೂಡ ಆರಂಭವನ್ನು ಕಾಣ್ತಾ ಇದೆ. ಬೃಹತ್ ಮೊತ್ತವನ್ನು ಚೇಂಜ್ ಮಾಡುತ್ತಾ ಇದೆ. 124 ಓಟವನ್ನು ಮೊದಲ ಅಂತ ದಾಖಲಿಸಿದ್ರು. ರೇವಾ ಶಾಟ್ ಹೊಳತ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ. ಸುಂದರತೆಯ ಹೊಳತ ತನ್ಮಲ್ ಕೋನ್ ಬೌನ್ಸ್ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ಮತ್ತೆ ಬೌಂಡ್ರಿ ದಾಖಲಿಸಿದ್ರು. 5 ಚೆಂಡುಗಳು ಮುಕ್ತಾಯವನ್ನು ಕಾಣ್ತಾ ಇದೆ. 8 ಓಟವನ್ನು ದಾಖಲಿಸ್ತಾ ಇದ್ದಾರೆ. 43 ಚೆಂಡುಗಳಲ್ಲಿ 117 ಓಟಗಳು ಬರಬೇಕಾಗಿದೆ. ಪಂದ್ಯವನ್ನು ಜಯಿಸಬೇಕಾದ ಈ ರೀತಿಯ ಬೌಂಡ್ರಿಗಳ ಜೊತೆಗಾಗಿ ಸಿಕ್ಸರ್ ಅನ್ನು ದಾಖಲಿಸಲೇಬೇಕಾಗಿದೆ. ಅದೇ ಯಾವ ರೀತಿ ಗೇಮ್ ಚೇಂಜರ್ಸ್ ಗಳ ತಂಡ ಯಶಸ್ಸನ್ನು ಪಡ್ಕೊಳ್ತಾರೆ ನೋಡಬೇಕಾಗಿದೆ. ಮತ್ತೆ ಬೀಸಬಲ ಪ್ರಯತ್ನ ಲಾಗಫ್ ಅಲ್ಲಿ ಸುಂದರತೆಯ ಹೊಳತ. ಮತ್ತೆ ಚೆಂಡು ಸೀಮಾ ರೇಖೆಯ ಹೊರ ಭಾಗವನ್ನು ಕಾಣ್ತಾ ಇದೆ. ಮತ್ತೆ 4 ಓಟಗಳ ಸೇರ್ಪಡೆ. ಇಲ್ಲಿ ಬೌಂಡ್ರಿಯನ್ನು ಮತ್ತೆ ಪ್ರೀತಮ್ ದಾಖಲಿಸ್ತಾ ಇದ್ದಾರೆ. ಇಲ್ಲಿ ಮೊದಲ ಓವರ್ ಮುಕ್ತಾಯ 12 ಓಟವನ್ನು ತಲುಪ್ತಾ ಇದೆ. ಅಂತಿಮ 42ಕ್ಕೆ 113 ಓಟಗಳು ಬರಬೇಕಾಗಿದೆ. ಬುಧವಾರ ಬಹಳಷ್ಟು ವ್ಯವಸ್ಥಿತವಾಗಿ ಶುಭಾರಂಭವನ್ನು ಕಂಡಿರ್ತಕ್ಕಂಥ ರಾಜ್ಯದ ಶ್ರೀಮಂತಿಗೆ ಅಗ್ರಮಾನ್ಯಗಳ ತಂಡಗಳು ಈ ಒಂದು ಪಂದ್ಯಕೂಟವನ್ನು ಆಡ್ತಾ ಇದೆ ಕೂಡ. ಕರ್ನಾಟಕ ಹಾರ್ಡ್ ಬಾಲ್ ಪ್ರೀಮಿಯರ್ ಲೀಗ್ 2026 ಯಶಸ್ಸಿನೊಂದಿಗೆ ಮುಂದುವರಿಕೆ ಹಾದಿಯನ್ನು ಕಾಣ್ತಾ ಇದೆ. ನಾಳೆ ದಿನ ಅಂತಿಮ ದಿನದ ಪಂದ್ಯಾಟಗಳು ಸಾಗಿ ಬರಲಿಕ್ಕಿದೆ. ನಾಳೆ ಅದ್ಯಾವ 2 ತಂಡಗಳು ಫೈನಲ್ ಪಂದ್ಯಾಟವನ್ನು ಆಡುತ್ತೆ ನೋಡಬೇಕಾಗಿದೆ ಕೂಡ. ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ 8 ತಂಡಗಳು ಒಂದು ಪಂದ್ಯಕೂಟವನ್ನು ಆಡ್ತಾ ಇದೆ. 100ಕ್ಕೂ ಮಿಕ್ಕಿರ್ತಕ್ಕಂಥ ಆಟಗಾರರು ಒಂದು ಪಂದ್ಯಕೂಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾರೆ ಕೂಡ. ಆರಂಭಿಕ ಇನ್ನಿಂಗ್ಸ್ ಅಲ್ಲಿ ಒಂದು ಪಂದ್ಯಕೂಟದ ದಾಖಲೆಯನ್ನು ಬರೆದಿರ್ತಕ್ಕಂಥ ಶ್ರೀತ ರೀತು ಅವರು ಮೊದಲ ಒಂದು ಶತಕವನ್ನು ದಾಖಲಿಸಿದ್ದಾರೆ. ಈಗಾಗಲೇ ಚೆಂಡನ್ನು ಪಡ್ಕೊಂಡಿದ್ದಾರೆ. ಮೈಸೂರಿನ ಮತ್ತೊಬ್ಬ ಪ್ರತಿಮಾ ಆಟಗಾರ 30 ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ನಡುವೆ ಓಟಗಳಿಗೆ ಅವಕಾಶ ಮಾಡಿಕೊಟ್ಟರು ಒಂದು ದೊಡ್ಡ ಸೇರ್ಪಡೆ. ತಡ ಮೊತ್ತವು ಕೂಡ ಏರಿಕೆಯನ್ನು ಕಾಣ್ತಾ ಇದೆ. ರೀತಿ ಹೆಸರಗಂತ 3ನೆಯ ಚೆಂಡು ಬಹಳಷ್ಟು ತುಂಬೈತೆ. ಹೊರತ ಲಾಂಗ ಸೀಮಾರೇಖೆಯ ಹೊರ ಭಾಗವನ್ನು ಕಾಣ್ತಾ ಇದೆ. ಡ್ಯಾನ್ಸಿಂಗ್ ಅಂಪೈರ್ ಮುರುಗೇಶ್ ಇತ್ತ ವಿಶಿಷ್ಟ ಶೈಲಿಯಲ್ಲಿ ತೀರ್ಪನ್ನು ನೀಡುತ್ತಾ ಇದ್ದಾರೆ. ಇಲ್ಲಿ 6 ಓಟಗಳ ಸೇರ್ಪಡೆ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. 19 ಓಟವನ್ನು ತಲುಪ್ತಾ ಇದ್ದಾರೆ. 106 ಓಟಗಳು 39 ಚೆಂಡುಗಳಲ್ಲಿ ಬರಬೇಕಾಗಿದೆ. ನೆಗತವನ್ನು ಕಾಣ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ರೀತು ಥರ್ಡ್ ಅಂಪೈರ್ ಮೊರೆ ಹೋಗ್ತಾ ಇದ್ದಾರೆ.
ಎರಡು ಚೆಂಡುಗಳು ಈ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಪ್ರೀತಮ್ ಹೆಸರಾಗಂತ 5ನೇಯ ಚೆಂಡು ಮುಕ್ತಾಯವನ್ನು ಕಾಣುತ್ತಾ ಇದೆ. ವೈಡ್ ಬಾಲ್ ಸೂಚನೆ ನಿರ್ಣಾಯಕರು ರವಾನಿಸ್ತಾ ಇದ್ದಾರೆ ಕೂಡ. ಒಂದು ಊಟಗಳ ಹೆಚ್ಚುವರಿ 29 ಊಟವನ್ನು ತಲುಪ್ತಾ ಇದೆ. ಬಹಳ ಶತಮಾನದ ಹಳತಾದ ಕ್ಷಣ ಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ಅಂತಿಮ ಹಂತದಿತ್ತ ಸುಲಭ ಸಾಧ್ಯತೆಯ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಗೇಮ್ ಚೇಂಜರ್ಸ್ ಇತ್ತ ಮೊದಲ ವಿಕೆಟ್ಸ್ ಪ್ರೀತಮ್ ರೂಪದಲ್ಲಿ ಕಳ್ಕೊಂಡಿದ್ದಾರೆ. ಇಲ್ಲಿ ಮೊದಲ ಯಶಸ್ಸನ್ನ ಯಶು ಪಡ್ಕೊಳ್ತಾ ಇದ್ದಾರೆ. ಅದಾವ ಆಟಗಾರನ ಕಳುಹಿಸಿ ಕೊಡ್ತಾ ನೋಡಬೇಕಾಗಿದೆ. ಅಂತಿಮ ಒಂದೇ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ ಕೂಡ. ಒಂದು ಪಂದ್ಯಾಕೂಟದ ನೇರ ಪ್ರಸಾರವನ್ನು ಮಾಡ್ತಾ ಇರ್ತಕ್ಕಂಥ ಸಂಸ್ಥೆ ಆಸಿಫ್ ಅವರ ಮಾಲೀಕತ್ವದ CR7 ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಈ ಒಂದು ಪಂದ್ಯಾಕೂಟ ನೇರ ಪ್ರಸಾರ ಮಾಡ್ತಾ ಇದೆ. ಸರಿ, ಓಕೆ, ಫೋನ್ ಮಾಡಿ ಬರುವಾಗ ನೀವು ಬ್ಯಾಟರ್. ಅಶೋಕ್ ಹೊಸ ಆಟಗಾರನ ಸೇರ್ಪಡೆ 3 ಓವರ್ಗಳು ಮುಕ್ತಾಯವನ್ನು ಕಾಣ್ತಾ ಇದೆ. 29ಕ್ಕೆ ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ಅಂತಿಮ 30ಕ್ಕೆ 96 ರೂಟ್ಗಳು ಬರಬೇಕಾಗಿದೆ. ನಾಲ್ಕನೇ ಓವರ್ಗಾಗಿ ಮತ್ತೆ ರಿತು ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಆರಂಭಿಕ ಚೆಂಡಿನ ಒಂದು ಊಟಗಳಿಗೆ ಅವಕಾಶ ಮಾಡಿಕೊಟ್ರು. 30 ಊಟವನ್ನು ತಲುಪ್ತಾ ಇದೆ. ಮಿಡಾದಲ್ಲಿ ಮತ್ತೆ ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ ತಳ ಮೊತ್ತವೂ ಕೂಡ ಏರಿಕೆಯನ್ನು ಕಾಣುತ್ತಾ ಇದೆ. 31 ಊಟವನ್ನು ತಲುಪ್ತಾ ಇದೆ. ನಗತವನ್ನ ಕಾಣ್ತಾ ಇರತಕ್ಕಂಥ ಚೆಂಡು ಮತ್ತೆ ಒಂಟಿ ಓಟಗಳಿಗೆ ಮಾತ್ರ ಅವಕಾಶವನ್ನಿತ್ತ ಟೀಮ್ ಏಕದಂತ ಬೌಲರ್ಸ್ಗಳು ಮಾಡಿಕೊಡ್ತಾ ಇದ್ದಾರೆ. 32 ಊಟವನ್ನು ತಲುಪ್ತಾ ಇದೆ ಕೂಡ. ವ್ಯವಸ್ಥಿತ ಹಗಲು ರಾತ್ರಿಯ ಪಂದ್ಯಾಕೂಟದ ನೇರ ಪ್ರಸಾರವನ್ನು ಮಾಡ್ತಾ ಇರತಕ್ಕಂಥ ಸಂಸ್ಥೆ ಆಸಿಫ್ ಅವರ ಮಾಲೀಕತ್ವದ CR7 ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಈ ಒಂದು ಪಂದ್ಯಾಕೂಟದ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸಿಸ್ಟಮ್ ಆಪರೇಟರ್ ಆಗಿ ಒಂದೆಡೆ ಸಾವತ್ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ. ನಮ್ಮ ಜೊತೆಗಾಗಿ ಆನ್ಲೈನ್ ಸ್ಕೋರರ್ ಆಗಿ ಶಾಹಿಲ್ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಪ್ರಮುಖ ಕ್ಯಾಮರಾಮ್ಯಾನ್ ಆಗಿ ಒಂದೆಡೆ ಮುರಳಿ ಅವರು ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ಜಿತೇಂದರ್ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ವಿವೇಕ್, ರೆಹಾನ್, ಫಾಜಿಲ್, ಚಿರುಸೇನಾ ಅನುಭವಿ ಕ್ಯಾಮರಾಮ್ಯಾನ್ಸ್ಗಳು ಒಂದು ವ್ಯವಸ್ಥಿತ ಹಗಲು ರಾತ್ರಿಯ ಪಂದ್ಯಾಕೂಟದ ತಮ್ಮ ಕಾಯಕವನ್ನು ಮಾಡುತ್ತಾ ಇದ್ದಾರೆ. ಅವರಿಗೆ ಮೊದಲಾಗಿ ನಾವು KHPL 2026 ಒಂದು ಮುಖಾಂತರವಾಗಿ ಅಭಿಮಾನದ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. 33 ಊಟವನ್ನು ತಲುಪ್ತಾ ಇದೆ. ರಿತು ಕೊನೆಯ ಬಾರಿ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. 4 ಓವರ್ಗಳು ಮುಕ್ತಾಯವನ್ನು ಕಾಣ್ತಾ ಇದೆ. 33ಕ್ಕೆ ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದಾರೆ. 24ಕ್ಕೆ 92 ಊಟಗಳು ಬರಬೇಕಾಗಿದೆ. 24ಕ್ಕೆ 92 ಊಟಗಳ ಅವಶ್ಯಕತೆ. ಈತ ಮುಂದಿನ ವಿದ್ಯಮಾನಕ್ಕಾಗಿ
ರಾಕೇಶ್ ಸಿರಿಸಿ ಅವರನ್ನ ಬಹಳಷ್ಟು ಅಭಿಮಾನದಿಂದ ಬರಮಾಡಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಉಮೇಶ್ ಅವರಿಗೆ. ಸಂಪೂರ್ಣವಾಗಿ ಪಂದ್ಯ ಹಿಡಿತ ಸಾಧಿಸ್ತಾ ಇದೆ ಏಕದಂತ ತಂಡ. 23 ಓಟಗಳ ಅವಶ್ಯಕತೆ. ಬೌಲಿಂಗ್ನಲ್ಲಿ ಯಶವಂತ್. ವೈಟ್ ಬಾಲ್, ಅಗಲವಾದ ಎಸೆತ. ಮತ್ತೊಂದು ರನ್ ಸೇರ್ಪಡೆ ಸ್ಕೋರ್ ಬೋರ್ಡ್ನಲ್ಲಿ. ತಂಡದ ಮೊತ್ತ 35. ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ ರಿತೇಶ್ ಅನ್ನೋ ಸ್ಫೋಟಕ ಬ್ಯಾಟ್ಸ್ಮನ್, ಸೆಂಚುರಿ ಬಾರಿಸಿದಂಥ ಆಟಗಾರ, ದೂರದ ಸಾಂಸ್ಕೃತಿಕ ನಗರಿ ಮೈಸೂರಿನ ಆಟಗಾರ ರಿತೇಶ್. ಈ ಬಾರಿ ಕಟ್ ಮಾಡಲು ಪ್ರಯತ್ನ, ಬ್ಯಾಟಿಗೆ ಬಾಲಿಗೆ ಯಾವುದೇ ಸಂಪರ್ಕವಿಲ್ಲ. ನೇರವಾಗಿ ವಿಕೆಟ್ ಕೀಪರ್ ಜಂಗ್ ಶಿವ್ ಅವರ ಕೈಯಲ್ಲಿ ಚೆಂಡು. ಡಾಟ್ ಡೆಲಿವರಿ. ಉತ್ತಮವಾದ ಡಾಟ್ ಬಾಲ್. ಪಂದ್ಯ ಸಂಪೂರ್ಣವಾಗಿ ಹಿಡಿತ ಸಾಧಿಸ್ತಾ ಇದೆ ರಾಜ ಸಾಲಿಗ್ರಾಮ ನಾಯಕತ್ವದ ಏಕದಂತ ತಂಡ. ಮತ್ತೊಮ್ಮೆ ಯಶವಂತ್. ಸ್ಟ್ರೈಕ್ನಲ್ಲಿ ಅಶೋಕ್ ಯಾದವ್. ವೈಟ್ ಬಾಲ್, ಕ್ಲಿಯರ್ ವೈಟ್ ಬಾಲ್. ನಿಜವಾಗ್ಲೂ ಮೆಚ್ಚಬೇಕಾದಂಥ ವಿಷಯ ಏನಂದರೆ, ಅಶೋಕ್ ಯಾದವ್ ರಿತೇಶ್ ಅವರಿಗೆ ಸೆಂಚುರಿ ಮಾಡಲು ಅವಕಾಶ ಮಾಡಿಕೊಟ್ಟಂಥ ಆಟಗಾರ. ನಿಜವಾಗ್ಲೂ KHPL ಸೀಸನ್ 1ರಲ್ಲಿ ಕ್ರೀಡಾ ಸ್ಫೂರ್ತಿಯನ್ನು ಮೆರೆದಂಥ ಆಟಗಾರ ಇದ್ದರೆ ಅದು ಅಶೋಕ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಚೆಂಡು 1 ರನ್ಗಳ ಸೇರ್ಪಡೆ. ಗಲಿಯಲ್ಲಿ ಕ್ಷೇತ್ರ ರಕ್ಷಣೆ. ಪಂದ್ಯ ಒನ್ ಸೈಡ್ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಇಲ್ಲಿಂದ ಸಿಕ್ಸರ್ ಬೌಂಡ್ರಿಗಳ ಅವಶ್ಯಕತೆ ಇದೆ. ವೆರಿ ಡಿಫಿಕಲ್ಟ್ ಸರ್. ಎಳೆದು ಬಾರಿಸಲು ಪ್ರಯತ್ನ. ಮತ್ತೊಮ್ಮೆ ವಿಕೆಟ್ ಕೀಪರ್ ಜಂಗ್ ಶಿವ್ ಅವರ ಕೈಲಿ ಚೆಂಡು. ಆಗಲೇ ಧಾರವಾಡ ಪ್ರೀಮಿಯರ್ ಲೀಗ್ ಅಧ್ಯಕ್ಷರಾದಂಥ ಸಾಗರ್ ಹಾಗೂ ಮುತ್ತುಬಾಯ್ ಅವರು ಪಂದ್ಯದ ವೀಕ್ಷಣೆಯಲ್ಲಿ ಜಂಗ್ ಶಿವ್ ಅವರ ಆತ್ಮೀಯ ಗೆಳೆಯರು ಕರೆಯನ್ನ ಮಾಡ್ತಾ ಇದ್ದಾರೆ. ಉತ್ತಮವಾದಂಥ ಬ್ಯಾಟಿಂಗ್ ಪ್ರದರ್ಶನ ಅಂತ ಹೇಳಿದ್ದಾರೆ ರಿತೇಶ್ ಅವರಿಗೆ. ಸ್ಲಾಟ್ ಅಲ್ಲಿದೆ, ಸ್ಲೈಸ್ ಇದೆ, ಗಾಳಿಯಲ್ಲಿ ಚೆಂಡು. ನೋ ಮ್ಯಾನ್ಸ್ ಲ್ಯಾಂಡ್. 2 ರನ್ಗಳ ಸೇರ್ಪಡೆ. 2 ರನ್ಗಳೊಂದಿಗೆ ತಂಡದ ಮೊತ್ತದಲ್ಲಿ ಏರಿಕೆ. ತಂಡದ ಮೊತ್ತ 39, 5 ಓವರ್ಗಳ ಮುಕ್ತಾಯಕ್ಕೆ. ಇನ್ನುಳಿದಂಥ 18 ಎಸೆತ 86 ಓಟಗಳ ಅವಶ್ಯಕತೆ. ಇಟ್ಸ್ ಇಂಪಾಸಿಬಲ್ ಸರ್. ಎಲ್ಲೋ ಒಂದು ಬದಿಯಲ್ಲಿ ಸಂಪೂರ್ಣವಾಗಿ ಪಂದ್ಯದಲ್ಲಿ ಹಿಡಿತ ಸಾಧಿಸುತ್ತಿದೆ ಏಕದಂತ ತಂಡ. ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ ರಿತೇಶ್ ಅವರ ಆಕರ್ಷಕ ಶತಕದೊಂದಿಗೆ ಪಂದ್ಯ ಸಂಪೂರ್ಣವಾಗಿ ಒನ್ ಸೈಡ್ ಆಗ್ತಾ ಇದೆ. ಸಮಯ 11:30 ಆದರೂ ಕೂಡ ದೂರದ ಪೇಟಾನಗರಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆಯಿಂದ ಕೂಡ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಯೂಟ್ಯೂಬ್ನಲ್ಲಿ ನೋಡ್ತಿರುವಂಥ ಎಲ್ಲ ನಮ್ಮ ಆತ್ಮೀಯ ಗೆಳೆಯರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಡಾಟ್ ಡೆಲಿವರಿ. ಎಳೆದು ಬಾರಿಸಿದ್ದಾರೆ. ಲಾಂಗ್ ಅನ್ನತ್ತ ಗಾಳಿಯಲ್ಲಿ ಚೆಂಡು ಕ್ಯಾಚ್ ಆಗುವ ಸಾಧ್ಯತೆ. ಮತ್ತೊಂದು ಹುದ್ದರಿಯ ಪತನವಾಗ್ತಾ ಇದೆ. ವಿಕೆಟ್ ಪತನ, 2ನೇ ವಿಕೆಟ್ ಪತನವಾಗ್ತಾ ಇದೆ. ಆಕರ್ಷಕವಾದಂತಹ ಬೌಲಿಂಗ್ ಪ್ರದರ್ಶನ ಸಕ್ಲೇನ್ ಅವರಿಂದ. KHPL ಸೀಸನ್ 1
ಅಟಲ್ ಬಿಹಾರಿ ವಾಜಪೇಯಿ ಮೈದಾನ ಗುಂಜೂರಲ್ಲಿ ನಡೆದಿರುವಂಥ ಪಂದ್ಯಾವಳಿ. ವಿ ಆರ್ ಬಿಸ್ನೆಸ್ ಎಂಡ್ ಆಫ್ ದ ಟೂರ್ನಮೆಂಟ್. ಕೇವಲ ಒಂದು ಲೀಗ್ ಪಂದ್ಯ ಬಾಕಿ ಇದೆ, ಕೊನೆಯ ಲೀಗ್ ಪಂದ್ಯ. ಅದನ್ನು ನಾಳೆ ಬೆಳಗ್ಗೆ ಅಂತ ಮಾಹಿತಿ ನೀಡಿದ್ದಾರೆ. ಡಾಟ್ ಬಾಲ್ ಮತ್ತೊಮ್ಮೆ ಕಟ್ ಮಾಡಲು ಪ್ರಯತ್ನ, ನೇರವಾಗಿ ವಿಕೆಟ್ ಕೀಪರ್ ಜಂಗ್ ಶಿವ್ ಅವರ ಕೈಯಲ್ಲಿ ಚೆಂಡು. ವೈಟ್ ಬಾಲ್. ಸರ್ ಪ್ಲೀಸ್ ಬೌಲರ್ ನೇಮ್. ಇನ್ಸೈಡ್ ಔಟ್ ಶಾಟ್, 1 ರನ್ಗಳ ಸೇರ್ಪಡೆ. ಎಳೆದು ಬಾರಿಸಿದ್ದಾರೆ. ಕೌ ಕಾರ್ನರ್ ಹತ್ತ ಚೆಂಡು, 4 ರನ್ಗಳ ಸೇರ್ಪಡೆ. ನೋಡಿ, ಮೆಚ್ಚಲೇಬೇಕು ಡ್ಯಾನ್ಸಿಂಗ್ ಅಂಪೈರ್ ಮುರುಗೇಶ್, ಇನ್ನೂ ಕೂಡ ಎಚ್ಚರವಾಗಿದ್ದಾರೆ. ओवर मुक्ताय, ओवर की समाप्ति 6 ओवर के समाप्ति के बाद स्कोर पड़ता हुआ 40 पर 5 रन, 45 रन्स, 45 6 ಓವರ್ಗಳ ಮುಕ್ತಾಯ. ಕೊನೆಯ 12 ಎಸೆತ 80 ಓಟಗಳ ಅವಶ್ಯಕತೆ. ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಾವಳಿ KHPL ಕರ್ನಾಟಕ ಹಾರ್ಡ್ ಬಾಲ್ ಪ್ರೀಮಿಯರ್ ಲೀಗ್ ಸೀಸನ್ 1 4ನೇ ದಿನದ ಕೊನೆಯ ಪಂದ್ಯಾವಳಿ ನಡೀತಾ ಇದೆ. ಅಟಲ್ ಬಿಹಾರಿ ವಾಜಪೇಯಿ ಮೈದಾನ ಗುಂಜೂರು ಮೈದಾನದಲ್ಲಿ. ಬೌಲಿಂಗ್ನಲ್ಲಿ ಬದಲಾವಣೆ, ಬೌಲಿಂಗ್ನಲ್ಲಿ ವಿಜಯ್ ಕುಮಾರ್. ಜಸ್ಟ್ ಟ್ಯಾಪ್ ಮಾಡಿದ್ದಾರೆ. ಮಿಡ್ ಆನ್ ನಲ್ಲಿ 1 ರನ್ಗಳ ಸೇರ್ಪಡೆ. ಪುಲ್ ಮಾಡಲು ಪ್ರಯತ್ನ, ಮತ್ತೊಂದು ಡಾಟ್ ಬಾಲ್. ವಾಹ್, ವಾಟ್ ಅ ಶಾಟ್, ಬಟ್ ಕ್ಲೀನ್ ಆಗಿ ಕನೆಕ್ಟ್ ಆಗಲಿಲ್ಲ. ಅಲ್ಲಿ 1 ರನ್ಗಳ ಸೇರ್ಪಡೆ. ವೈಟ್ ಬಾಲ್, ಅಗಲವಾದ ಎಸೆತ, ಮತ್ತೊಂದು ರನ್ನಿನ ಸೇರ್ಪಡೆ. ತಂಡದ ಮೊತ್ತ 48. ವಿಜಯ್ ಕುಮಾರ್ ಬೌಲಿಂಗ್ನಲ್ಲಿ, ಸ್ಟ್ರೈಕ್ನಲ್ಲಿ ಕಾರ್ತಿಕ್. ಭಾರಿ ಕ್ಲೀನ್ ಹಿಟ್ ಆಗ್ತಾ ಇದೆ. ಲಾಂಗ್ ಆಫ್ ಕ್ಷೇತ್ರದಲ್ಲಿ ಯಾವುದೇ ಅವಕಾಶವಿಲ್ಲ. ಕ್ಷೇತ್ರಕ್ಕೆ 1 ಬೌನ್ಸ್ ಓವರ್ ದ ರೋಪ್, 4 ರನ್ಗಳ ಸೇರ್ಪಡೆ. ಕನೆಕ್ಟಿಂಗ್ ಬ್ರಿಟಾನಿಯಾ ಬಿಸ್ಕಿಟ್, ಟಿನ್ ಟಿನ್ ಟಿ ಟಿನ್. ಒಂದು ರನ್ಗಳ ಸೇರ್ಪಡೆ. ದೂರದ ಕಲಬುರಗಿ ಆಟಗಾರ ತೊಗರಿನಾಡು ಅಕ್ಷಯ್ ಪಾಟೀಲ್ ಅವರಿಂದ.
ಮತ್ತೊಂದು ಬೌನ್ಸರ್ ಎಸ್ತ, ಚುಕ್ಕಿ ಎಸ್ತ. ಓವರ್ ಮುಕ್ತಾಯ. 7 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 53, 2 ವಿಕೆಟ್ಗಳನ್ನಷ್ಟಕ್ಕೆ. ನೋಡಿ ಕ್ರೀಡಾಭಿಮಾನಿಗಳೇ, ಭಾರತ ದೇಶದಲ್ಲಿ ಅದೆಷ್ಟೋ ಜಾತಿಗಳಿವೆ. ಮಾನವೀಯತೆ ದೃಷ್ಟಿಯಿಂದ ನೋಡೋದಾದರೆ ಇರುವುದು 2 ಜಾತಿ, ಒಂದು ಗಂಡು ಮತ್ತೊಂದು ಹೆಣ್ಣು. ಗಂಡಿಗೆ ಸಾರಾಯಿ ಚಟ ಇರಬಾರ್ದು, ಹೆಣ್ಣಿಗೆ ಧಾರಾವಾಹಿ ಚಟ ಇರಬಾರ್ದು. ಗಂಡಿಗೆ ಗುದ್ದಾಟ ಇರಬಾರ್ದು, ಹೆಣ್ಣಿಗೆ ಸುತ್ತಾಟ ಇರಬಾರ್ದು. ಗಂಡಿಗೆ ಜ್ಞಾನ ಕಡಿಮೆ ಆಗಬಾರ್ದು, ಹೆಣ್ಣಿಗೆ ಬಟ್ಟೆ ಕಡಿಮೆ ಆಗಬಾರ್ದು. ಗಂಡು ಹೊಗೆ ಬಿಡಬಾರ್ದು, ಹೆಣ್ಣು ಹೊಗೆ ಸಾಧಿಸಬಾರ್ದು. ಗಂಡು ಸೆರೆಮನೆ ಸೇರಬಾರ್ದು, ಹೆಣ್ಣು ತವರು ಮನೆ ಸೇರಬಾರ್ದು. ಇದನ್ನೆಲ್ಲ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಯಶಸ್ಸು ಖಂಡಿತ ಸಾಧ್ಯ. ಅದು ಗಂಡಾಗಲಿ ಹೆಣ್ಣಾಗಲಿ ಎನ್ನುವ ಸುಂದರವಾದ ಮಾತಿನೊಂದಿಗೆ KHPL ಸೀಸನ್ 1 ಉತ್ತಮವಾದಂಥ ಫುಲ್ ಶಾಟ್, ಯಾವುದೇ ಅವಕಾಶವಿಲ್ಲ. ಸಿಕ್ಸರ್. ಮುರುಗೇಶ್ ಡ್ಯಾನ್ಸಿಂಗ್ ಅಂಪೈರ್ ಯಾಕೋ ನಿಂತಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಫ್ಲಿಕ್ ಮಾಡಲು ಪ್ರಯತ್ನ, ಡಾಟೆಡ್ ಡೆಲಿವರಿ. ಕೊನೆಯ 3 ಎಸೆತಗಳು ಬಾಕಿ ಇದೆ. ಸಕ್ಲೇನ್ ಬಾಯ್ ಬೌಲಿಂಗ್ನಲ್ಲಿ, ಸ್ಟ್ರೈಕ್ನಲ್ಲಿ ಕಾರ್ತಿಕ್. ವೈಡ್ ಯಾರ್ಕರ್, ಡಾಟೆಡ್ ಡೆಲಿವರಿ. ವೇದಿಕೆ ಮುಂಭಾಗದಲ್ಲಿ ಅಲಿಬಾಯ್, IPL ಕ್ಯಾಮ್ರಾಮ್ಯಾನ್. ವಾನ್ಖಡೆ ಸ್ಟೇಡಿಯಂದಲ್ಲಿ ನಡೆದಂಥ ಎಲ್ಲ IPLನ ಸೆರೆ ಹಿಡಿದಂಥ ಹೆಮ್ಮೆ ನಮ್ಮ ಅಲಿಬಾಯ್ ಅವರಿಗಿದೆ. CR7 ಅಫಿಷಿಯಲ್. ಕೊನೆಯ ಎಸ್ತ, ಈ ದಿನದ ಕೊನೆಯ ಎಸ್ತ ಬಾಕಿ ಇರುವಂತೆ ವಿಕೆಟ್ ಕೀಪಿಂಗ್ನಲ್ಲಿ ಕೂಡ ಬದಲಾವಣೆ ಆಗ್ತಾ ಇದೆ. ಓ ಔಟರ್ ಏಜ್. ಜಂಕ್ಷಿ ಅವರು ಹೋರಾಟ ನಡೆಸ್ತಾ ಇದ್ದಾರೆ. ಉತ್ತಮವಾದಂಥ ಕ್ಷೇತ್ರ ರಕ್ಷಣೆ. ನೇರವಾಗಿ ಕಾಮೆಂಟ್ರಿ ಬಾಕ್ಸ್ ಹತ್ರ ಬಂದಿದ್ದಾರೆ ಜಂಕ್ಷಿ ಅವರು. ಸಂಪೂರ್ಣವಾಗಿ ಪಂದ್ಯ ಮುಕ್ತಾಯವಾಗ್ತಾ ಇದೆ. 8 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 64. ಏಕದಂತ ತಂಡ 60 ರನ್ಗಳ ಗೆಲುವನ್ನು ದಾಖಲಿಸಿದೆ. ಇಲ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ಟೀಮ್ ಏಕದಂತ. ವೆಲ್ ಪ್ಲೇಡ್ ಟೀಮ್ ಗೇಮ್ ಚೇಂಜರ್ಸ್. One has to win, one has to lose. It's a universal truth of cricket. ಸೋಲು ಗೆಲುವು ಎನ್ನುವುದು ಒಂದೇ ನಾಣ್ಯದ 2 ಮುಖಗಳು. ಒಂದು ತಂಡ ಗೆದ್ದರೆ ಒಂದು ತಂಡ ಸೋಲಲೇಬೇಕು. ಸೋಲು ಗೆಲುವು ಅನ್ನೋದು ಸಮಾನವಾಗಿ ಸ್ವೀಕರಿಸ